Hi, Makle. Good evening. Only 40 members join ಆಗಿದ್ದಾರೆ. ಒಂದು 5 minutes ಅಥವಾ ಒಂದು 2 minutes ಅಲ್ಲಿ ಸ್ಟಾರ್ಟ್ ಮಾಡೋಣ. ಚಿನ್ಮಯಿ ಜಿ ಪಟೇಲ್, ಚಿನ್ಮಯಿ ಹ್ಯಾಂಡ್ ರೈಸ್ ಮಾಡಿ. ಚಿನ್ಮಯಿ, ಚಿನ್ಮಯಿ ಜಿ. ಓಕೆ, ಧನ್ವಿತ್ ಪಿ, ಮೈಕ್ ಆನ್ ಮಾಡ್ಕೊಳ್ಳಿ ಧನ್ವಿತ್. ಇವಾಗ ಆನ್ ಮಾಡಿ. ಕೇಳಿಸ್ತಿಲ್ಲ ಧನ್ವಿತ್. ಆರಾಧ್ಯ, ಮೈಕ್ ಆನ್ ಮಾಡ್ಕೊಂಬ ನೋಡೋಣ. ಆರಾಧ್ಯ, ಕೇಳಿಸ್ತಿದೆ ಅಲ್ವಾ ಆರಾಧ್ಯ? ಎಸ್ ಸರ್. ಅರ್ಥ ಆಗ್ತಿದ್ಯಾ ಫ್ರಾಕ್ಷನ್ಸ್ ಆರಾಧ್ಯ? ಎಸ್ ಸರ್. ನಿನ್ನೆ ಕೊಟ್ಟಿದ್ದು ಹೋಮ್ವರ್ಕ್ ಮಾಡಿದ್ರ ನೀವು? ಸರ್ ಇಲ್ಲ. ಯಾಕೆ ಸರ್ ಟೈಮ್ ಸಿಗ್ಲಿಲ್ಲ. ಯಾವಾಗ್ಲೂ ಕ್ಲಾಸ್ ಮುಗಿದ ತಕ್ಷಣನೇ ಮಾಡ್ಬಿಡಿ. ಯಾಕೆ ಅಂದ್ರೆ ಅದೊಂದು 4 to 5 minutes ಅಲ್ಲಿ ಮುಗ್ದೋಗ್ಬಿಡುತ್ತಲ್ವಾ. ನಾವು 7:40ಗೆ ಕ್ಲಾಸ್ ಮುಗ್ದಿರುತ್ತೆ. ಸೊ 8 o'clock ನೀವು ವಾಟ್ಸಪ್ ನ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. 8:15 ಒಳಗಡೆ ಹೋಮ್ವರ್ಕ್ ನ ಮುಗಿಸ್ಬಿಡ್ಬೋದು. ಆಯ್ತಾ? ಹಾಗಾಗಿ ಬೇಗನೆ ಮುಗಿಸ್ಬಿಡಿ. ಮತ್ತೆ ನಾಳೆವರೆಗೂ ಅಂದ್ರೆ ಇವತ್ತಿನವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಎಲ್ರೂ ಅಷ್ಟೇನೆ. ರೈಟ್, ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ ಕೇಳಿಸ್ತಿದೆ ಅಂತಂದ್ರೆ ಸ್ಟಾರ್ಟ್ ಮಾಡೋಣ. ಎಸ್, ಡಿಂಪನ ಒಂದ್ ಸ್ವಲ್ಪ ಮೈಕ್ ಆನ್ ಮಾಡ್ಕೊಂಬ. ಡಿಂಪನ ಒಂದ್ ನಿಮಿಷ. ಡಿಂಪನ ಹ್ಯಾಂಡ್ ರೈಸ್ ಮಾಡಿ. ಡಿಂಪನ, ನೀವೇ ಮಾಡ್ತಿದ್ದೀರಾ ಅಥವಾ ಅಣ್ಣ ಏನಾದ್ರು ಹೆಲ್ಪ್ ಮಾಡ್ತಿದಾರಾ? ಸರ್ ನಾನೇ ಮಾಡ್ತಿದ್ದೀನಿ. ನೀವೇ ಮಾಡ್ತಿದ್ದೀರಾ? ಹಾಗಾದ್ರೆ ಇಲ್ಲಿ ಹಾಗೆ ಇರ್ಲಿ ಮೈಕು. ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ, ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ಹೇಳಿ ನೋಡೋಣ. 3/5, 3/10 ಇವೆರಡರಲ್ಲಿ ದೊಡ್ಡದು ಯಾವ್ದಮ್ಮ? ಗ್ರೇಟೆಸ್ಟ್ ವ್ಯಾಲ್ಯೂ ಇರೋದು ಯಾವುದು? ಸರ್ 3/5. 3/5. ಹೇಗೆ ಇದು ನೋಡೋದಿಕ್ಕೆ 10 ಜಾಸ್ತಿ ಅನ್ನೋ ತರ ಕಾಣಿಸ್ತಾ ಇದೆ? ನೀವು ಹೇಗೆ ಹೇಳ್ತೀರಾ? ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ ನನಗೆ? ಸರ್ 10 ಅಂದ್ರೆ ಸ್ಮಾಲ್ ಪೀಸಸ್ ಆಗುತ್ತೆ, 5 ಅಂದ್ರೆ ದೊಡ್ಡ ದೊಡ್ಡ ಪೀಸಸ್ ಆಗುತ್ತೆ. ಅಂದ್ರೆ 5 ಪೀಸ್ ಅಷ್ಟೇ ಕಟ್ ಮಾಡಿದ್ದಾರೆ ಅಂದ್ರೆ ದಪ್ಪ ಸೈಜ್ ಪೀಸ್ ಬರುತ್ತೆ. ಹಾಗಾಗಿ ಇಲ್ಲಿ 3 ಪೀಸ್ ಈಕ್ವಲ್ ಇರೋದ್ರಿಂದ 3/5 ದೊಡ್ಡದು ಅಂತ ಹೇಳ್ತಾ ಇದ್ದೀರಾ. ಕರೆಕ್ಟ್. ಸುಮ್ನೆ ಕೇಳಿದ್ರೆ ಮೈಕ್ ಆಫ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಎಲ್ರು ಜಾಯಿನ್ ಆದ್ರು. ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಮಕ್ಕಳೇ, ಫಸ್ಟ್ ನಿನ್ನೆಯ ಹೋಮ್ವರ್ಕ್ ಏನ್ ಕೊಟ್ಟಿದ್ವಿ ನಾವು ಅದನ್ನ ಸಾಲ್ವ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಹೋಮ್ವರ್ಕ್ ನ ಕಳಿಸ್ತಾ ಇದ್ದೀರಾ. ಕೆಲವ್ರದಷ್ಟೇ ನಾನು ರಿಪ್ಲೈ ಮಾಡಕ್ ಆಗ್ತಿದೆ, ಕೆಲವ್ರಿಗೆ ರಿಪ್ಲೈ ಮಾಡಕ್ ಆಗ್ತಿಲ್ಲ. ಇರ್ಲಿ, ಪರವಾಗಿಲ್ಲ. ನಾನು ಮಾಡದೆ ಹೋಗ್ಲಿ, ನೀವು ನನಗೆ ಕಳಿಸೋದನ್ನ ಬಿಡಬೇಡಿ, ಕಳಿಸ್ತಾ ಹೋಗಿ. ಯಾಕೆ ಅಂದ್ರೆ ನೀವು ಕಳಿಸ್ತಾ ಇದ್ದೀರಾ ಅಂದ್ರೆ ನೀವು ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಕಷ್ಟ ಆಗ್ತಿದೆ ಅಂತನೂ ಕೂಡ ಗೊತ್ತಾಗುತ್ತೆ. ಸೊ ನನಗೆ ಟೈಮ್ ಸಿಕ್ಕಿದಾಗ ನಾನು ನೋಡ್ತೀನಿ. ನೋಡಿಲ್ಲ ಸರ್, ನನಗೆ ರಿಪ್ಲೈ ಮಾಡಿಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನಾನು ದಿನದಲ್ಲಿ ಒಂದು 10 ಜನದಾದ್ರೂ ನೋಡಿ ಅವ್ರಿಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಓಕೆ, ಸೊ ನಾವು ನಿನ್ನೆ ಏನ್ ಕಲ್ತ್ವಿ? ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಮಾಡೋದನ್ನ ಕಲ್ತಿದೀವಿ. ಸೊ ಈಕ್ವಲೆಂಟ್ ಫ್ರಾಕ್ಷನ್ಸ್ ಮಾಡೋದು ಹೇಗೆ ಅಂದ್ರೆ, ಹೇಗೆ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತೆ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಮಗೆ ಹೇಳ್ಕೊಟ್ಟಿದ್ವಿ. ಕಂಪ್ಯಾರಿಸನ್ ಕೂಡ ಹೇಳ್ಕೊಟ್ಟಿದ್ವಿ. ಇವಾಗ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ
ಹೇಳ್ಕೊಟ್ಟಿದ್ವಿ ನೋಡಿ. ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಗೊತ್ತಾಗಿದೆ ಕಂಪ್ಯಾರಿಸನ್. ಅಂಡ್ ಇವಾಗ ನಾವು ನಿನ್ನೆ ನಿಮಗೆ ಕೊಟ್ಟಿರೋಂಥ ವರ್ಕ್ ಯಾವುದು, ಒಂದು ನಿಮಿಷ, ದಿಸ್ ಒನ್. ಸೊ ಫೈಂಡ್ ದ ಈಕ್ವಲೆಂಟ್ ಫ್ರಾಕ್ಷನ್ಸ್, ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ವಿ. ಇದೆ ಅಲ್ವಾ ಕೊಟ್ಟಿದ್ದು ನಾವು ನಿನ್ನೆ ನಿಮಗೆ. ಅದರಲ್ಲಿ ಮೊದಲನೇದು ಇದು 1/2. 1/2ಗೆ ನೀವು ಹೇಗೆ ಬರೆದ್ರಿ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತಂದ್ರೆ, ಓಕೆ ಒಂದು ನಿಮಿಷ, 1/2 ಅಂತ ಬರ್ಕೊಂಡಿದ್ದೀರಾ. ಇದನ್ನ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಒಂದೇ ನಂಬರ್ ಇಂದ ಮಲ್ಟಿಪಲ್ ಮಾಡಬೇಕು. ಯು ವಿಲ್ ಗೆಟ್ ದ ಈಕ್ವಲೆಂಟ್ ಫ್ರಾಕ್ಷನ್. ಫಾರ್ ಎಕ್ಸಾಂಪಲ್ ಬೈ 2, ನಾನು 2 ಇಂದ ಮಲ್ಟಿಪಲ್ ಮಾಡ್ತಾ ಇದ್ದೀನಿ. 1 2s are 2 and 2 2s are 4, 2/4. ಅದೇ ತರ 1/2 ನಾನು 3 ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ 3 ಇಂದ ಮಲ್ಟಿಪಲ್ ಮಾಡಿದ್ರೆ 1 3s are 3 and 2 3s are 6. ಅಂಡ್ ಅದೇ 1/2 ನಾನು 4 ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ 4/8. ಸೊ 1 4s are 4, 2 4s are 8. ಇಂಪನ ಹ್ಯಾಂಡ್ ರೈಸ್ ಮಾಡಿ. ಇಂಪನ ನಾಟ್ ಡಿಂಪನ, ಇಂಪನ. ಹ್ಯಾಂಡ್ ರೈಸ್ ಮಾಡಿ ನೀವೇನೆ. ಇಂಪನ ಇಂಪನ ಇವಾಗ ನಿಮಗೆ ಕಾಣಿಸ್ತಾ ಇದೆ 1/2, 2/4, 3/6, 4/8. ಇದರಲ್ಲಿ ಯಾವ್ದಮ್ಮ ದೊಡ್ಡದು? ಗ್ರೇಟೆಸ್ಟ್ ನಂಬರ್ ಯಾವ್ದು ಇದರಲ್ಲಿ? ಗ್ರೇಟೆಸ್ಟ್ ವ್ಯಾಲ್ಯೂ ಇರುವಂತದ್ದು ಇಂಪನ ಮೈಕ್ ಆನ್ ಮಾಡ್ಕೊಳ್ತೀರಾ? ಪ್ರೀತಮ್ SP, ಪ್ರೀತಮ್ ಹೇಳೋ, ಇದರಲ್ಲಿ ಯಾವ್ದು ಗ್ರೇಟೆಸ್ಟ್ ಫ್ರಾಕ್ಷನ್ ಅಥವಾ ದೊಡ್ಡ ಭಿನ್ನರಾಶಿ ಯಾವ್ದು ಇದರಲ್ಲಿ? 1/2, 2/4, 3/6, 4/8 ಅಲ್ಲಿ ಯಾವ್ದು ದೊಡ್ಡದು ಅಂತ ಅನ್ಸುತ್ತೆ ನಿನ್ಗೆ ಪ್ರೀತಮ್? 4/8. 4/8 ದೊಡ್ಡದು ಅನ್ನಿಸ್ತಾ ಇದೆ. ಓಕೆ ಹೇಳ್ತೀನಿ ಯಾವ್ದು ಉತ್ತರ ಅಂತ ಹೇಳಿ. ವಿರಾಟ್, can you say which one is the greatest fraction among these 4 fractions? Sir, same sir, 4/8. 4/8 is the greatest fraction. Right. Okay. Okay, anybody? Vedant, 4/8 is the greatest. ನಿಮ್ದು ಏನಾದ್ರು ಬೇರೆ ಆನ್ಸರ್ ಇದೆಯಾ? ಎಲ್ಲ ಈಕ್ವಲ್ ರೀ. ನೀವೇ ಇವಾಗಷ್ಟೇ ಹೇಳಿದೀವಿ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ. ನೋಡಿ 1/2 ಅಂದ್ರೂ ಒಂದೇನೆ, 2/4 ಅಂದ್ರೂ ಒಂದೇನೆ, 1/2 ಅಂದ್ರೂ ಒಂದೇನೆ, 3/6 ಅಂದ್ರೂ ಒಂದೇನೆ. ಹಾಗಾಗಿ ಆಲ್ ಫ್ರಾಕ್ಷನ್ಸ್ ಆರ್ ಈಕ್ವಲ್. ಸುಮ್ನೆ ಕೇಳ್ತಾ ಇದೀನಿ ದೊಡ್ಡದು ಯಾವ್ದು ಅಂದ್ರೆ ನೀವು 4/8 ಅಂತ ಹೇಳ್ತೀರಲ್ಲ. ದೀಸ್ ಆರ್ ಆಲ್ ಸೇಮ್. ಬಿಕಾಸ್ ಒಂದು ಚಾಕ್ಲೇಟ್ ಇದೆ, ಅದನ್ನ 2 ಪೀಸ್ ಮಾಡಿ 1 ಪೀಸ್ ಸೆಲೆಕ್ಟ್ ಮಾಡಿದ್ರು ಅಷ್ಟೇನೆ. ಅದೇ ಚಾಕ್ಲೇಟ್ ನ 4 ಪೀಸ್ ಮಾಡಿ ನಿಮಗೆ 2 ಪೀಸ್ ಕೊಟ್ಟಿದ್ದಾರೆ ಅಂದ್ರು ಅಷ್ಟೇನೆ. ಅದೇ ಚಾಕ್ಲೇಟ್ ನ 6 ಪೀಸ್ ಮಾಡಿ ನಿಮಗೆ 3 ಪೀಸ್ ಕೊಟ್ಟಿದ್ದಾರೆ ಅಂದ್ರು ಅಷ್ಟೇನೆ. ಅದೇ ಚಾಕ್ಲೇಟ್ ನ 8 ಪೀಸ್ ಮಾಡಿ ನಿಮಗೆ 4 ಪೀಸ್ ಕೊಟ್ಟಿದ್ದಾರೆ ಅಂದ್ರು ಕೂಡ ಆಫೇ ಆಗುತ್ತೆ. ಸೊ ಆಲ್ ದೀಸ್ ಫ್ರಾಕ್ಷನ್ಸ್ ಆರ್ ಸೇಮ್. ಯಾವುದು ಇದರಲ್ಲಿ ದೊಡ್ಡದು ಇಲ್ಲ ಚಿಕ್ಕದು ಇಲ್ಲ. ಅದಕ್ಕೆ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳಿದ್ವಿ, ಸಮಾನ ಭಿನ್ನರಾಶಿಗಳು ಅಂತ ಹೇಳಿದ್ವಿ. ಓಕೆ, ಈಗ ಯಾವುದೇ ಒಂದು ಭಿನ್ನರಾಶಿಯನ್ನ ಕೊಟ್ರೆ ಅದು ಈಕ್ವಲೆಂಟ್ ಫ್ರಾಕ್ಷನ್ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ನಾವು ಒಂದು ಲೆಕ್ಕ ಕೊಟ್ಟಿದ್ವಿ. ಸೊ ಎಲ್ಲಾ ನಂಬರ್ಸ್ ನೀವು ಮಲ್ಟಿಪಲ್ ಮಾಡಿದೀರಾ. ಸಮ್ ಫಾರ್ ಎಕ್ಸಾಂಪಲ್ ಇಲ್ಲಿ 12/15 ಇತ್ತು. ಸೊ 12/15 ನೀವು ಮಲ್ಟಿಪಲ್ ಮಾಡೋದಕ್ಕಿಂತ ಮೊದಲು 12 ಮತ್ತೆ 15 ಬೋತ್ ಆರ್ ಡಿವಿಸಿಬಲ್ ಬೈ 3. ಸೊ ಇವು ಎರಡೂ ಸಂಖ್ಯೆಗಳು 3 ಇಂದ ಡಿವೈಡ್ ಆಗೋದ್ರಿಂದ ನೋಡಿ, ನಾವು ಮಲ್ಟಿಪಲ್ ಆದ್ರೂ ಮಾಡಬಹುದು, ಡಿವೈಡ್ ಆದ್ರೂ ಮಾಡಬಹುದು. ಬಟ್ ಎರಡನ್ನೂ ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಮಾಡಬೇಕು. ಸಿಂಪ್ಲಿಫೈ ಮಾಡೋದಾಗ್ಲಿ ಅಥವಾ ಮಲ್ಟಿಪಲ್ ಮಾಡೋದಾಗ್ಲಿ ಒಂದೇ ನಂಬರ್ ಇಂದ. ಸೊ ಹಾಗಾದ್ರೆ ನಾವಿಲ್ಲಿ ಡಿವೈಡ್ ಮಾಡ್ತಾ ಇದೀವಿ ಬೈ 3. 12 ಕೂಡ 3 ಇಂದ ಡಿವೈಡ್ ಆಗುತ್ತೆ. 3 4s are 12, 3 5s are 15. ಹಾಗಾದ್ರೆ 4/5 ಇದಕ್ಕೆ ಆನ್ಸರ್ ಬಂತು. ಸೊ ಈಗ ನಾವು ಇದನ್ನ 2 ಇಂದ ಮಲ್ಟಿಪಲ್ ಮಾಡೋದು, 3 ಇಂದ ಮಲ್ಟಿಪಲ್ ಮಾಡಿದ್ರೆ ಇದೇ ಬರುತ್ತೆ. ನೆಕ್ಸ್ಟ್ 4 ಇಂದ ಈ ರೀತಿ ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಅದೇ ತರ ಇಲ್ಲಿರುವಂತಹ 16 ಮತ್ತೆ 28. ಸೊ ಫಸ್ಟ್ ಸಿಂಪ್ಲಿಫೈ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ನೀವು. ಇವೆರಡೂ ಕೂಡ ಈವನ್ ನಂಬರ್.
So these two are even number. Numerator and denominator both are even number. Then it should be divisible by 2. ಏನೂ ಯೋಚನೆ ಮಾಡಕ್ ಹೋಗ್ಬೇಡಿ, ಫಸ್ಟ್ 2 ಇಂದ ಡಿವೈಡ್ ಮಾಡಬೇಡಿ. ಸೊ ಒಂದು ನಿಮಗೆ ಈಕ್ವಲೆಂಟ್ ಫ್ರಾಕ್ಷನ್ ಸಿಗುತ್ತೆ ನೋಡಿ. 2 8s are 16, 2 19s are 2 14s are 28. ಸೊ ಮತ್ತೆ 2 ಇಂದಾನೇ ಡಿವೈಡ್ ಆಗುತ್ತೆ. 2 4s are and 7s are. ಹೌದಾ? ಹಾಗಾದ್ರೆ ನೋಡಿ, ಡಿವೈಡ್ ಮಾಡಿದ್ವಿ, ಮತ್ತೆ ಡಿವೈಡ್ ಮಾಡಿದ್ವಿ. ಇಲ್ಲ ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ 7 is a ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಬಂದ್ರೆ ಮತ್ತೆ ನಾವು ಒಂದೇ ನಂಬರ್ ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಬೇಕಾದ್ರೆ ಮಲ್ಟಿಪಲ್ ಮಾಡ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ನೀವು ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಅಷ್ಟೇನೆ, ಇದು ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ 2 ಇಂದ ಫಸ್ಟ್ ಮಲ್ಟಿಪಲ್ ಮಾಡಬೇಕು, ಆಮೇಲೆ 3 ಇಂದ ಮಲ್ಟಿಪಲ್ ಮಾಡಬೇಕು, ಆಮೇಲೆ 4 ಇಂದ ಮಲ್ಟಿಪಲ್ ಮಾಡೋದು. ಯು ವಿಲ್ ಗೆಟ್ ದ ಈಕ್ವಲೆಂಟ್ ಫ್ರಾಕ್ಷನ್ಸ್. ಸೊ ಎಲ್ಲರಿಗೂ ಕೂಡ ಇದು ಡೌಟ್ ಇಲ್ಲ ಅನ್ಕೊಂಡು, ಇನ್ನ ಇದೊಂದು ಹೇಳಿದ್ವಿ, ಚೆಕ್ ವೆದರ್ ದ ಫ್ರಾಕ್ಷನ್ಸ್ ಗಿವನ್ ಬಿಲೋ ಆರ್ ಈಕ್ವಲೆಂಟ್ ಆರ್ ನಾಟ್. ಕೆಳಗಿನ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಅಂತ ಇದೆ. ಸೊ ನಮ್ದು ಟ್ರಿಕ್ ಏನಿತ್ತು, ಸಮಾನ ಭಿನ್ನರಾಶಿ ಹೌದೋ ಅಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಆ ಫ್ರಾಕ್ಷನ್ಸ್ ಎರಡನ್ನು ಬರ್ಕೋಬೇಕು. 1/3 ಫಸ್ಟ್ ಫ್ರಾಕ್ಷನ್ ಬರ್ಕೊಳ್ತಾ ಇದ್ದೀನಿ, 4/8 ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ನೋಡಿ, 3 4s are 12 and 8 1s are 8. ಇವೆರಡು ಸೇಮ್ ಬರ್ತಾ ಇಲ್ಲ ಅಂದ್ರೆ ದಿಸ್ ಈಸ್ ನಾಟ್ ಅ ಈಕ್ವಲೆಂಟ್ ಫ್ರಾಕ್ಷನ್. ನೆಕ್ಸ್ಟ್ 4/5 8/20. ನೋಡಿ, 4/5 8/20. ಇವೆರಡನ್ನು ಕೂಡ ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ನೋಡಿ, 4 20s ಅಥವಾ 24s 80, 5 8s 40. ನಾಟ್, ದೀಸ್ ಆರ್ ನಾಟ್ ಈಕ್ವಲೆಂಟ್ ಫ್ರಾಕ್ಷನ್. ಅದೇ ತರ ಇವೆರಡನ್ನು ಕ್ರಾಸ್ ಚೆಕ್ ಮಾಡೋಣ. ನೋಡಿ, 18 2s 36, 3 12s ಅಥವಾ 12 3s 36. ಎಸ್, 36 ಬರ್ತಾ ಇದೆ. ದಿಸ್ ಈಸ್ ಈಕ್ವಲೆಂಟ್ ಫ್ರಾಕ್ಷನ್. ನೆಕ್ಸ್ಟ್ ಇದನ್ನು ಕ್ರಾಸ್ ಚೆಕ್ ಮಾಡೋಣ. 15 6 90, 18 3s 54. ಸೊ ಇವು ಈಕ್ವಲೆಂಟ್ ಫ್ರಾಕ್ಷನ್ ಅಲ್ಲ. ಸೊ ಇದನ್ನು ಕ್ರಾಸ್ ಚೆಕ್ ಮಾಡಿ. 16 5s 80 and 24s 80. Yes, these are the equivalent fractions. Super charges. ಓಕೆ, ಹಾಗಾದ್ರೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಯ್ತು. ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಏನಿಲ್ಲ, ಬರೆಯುವಂತ ರೀತಿ ಚೇಂಜ್, ಅದರ ವ್ಯಾಲ್ಯೂ ಸೇಮ್ ಇರುತ್ತೆ. ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಿತ್ ಫಿಗರ್. ಹಿಯರ್ ದೀಸ್ 2 ಪಾರ್ಟ್ಸ್. ಸೊ ಫಸ್ಟ್ ಪಿಕ್ಚರ್ ಅಲ್ಲಿ ಅವರು 2 ಪಾರ್ಟ್ ಅನ್ನ ಮಾಡಿದ್ದಾರೆ. ಅದನ್ನು ನಾವು ಬರಿತೀವಿ 1/2 ಅಂತ ಹೇಳಿ. ಅಂದ್ರೆ 2ನೇ 1, ಅಥವಾ 2 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಈ ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಸೇಮ್ they have divided into 4 equal parts. ಸೊ ಈ 4 ಪಾರ್ಟ್ ಅಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋದು 2 ಪಾರ್ಟ್. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇನೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇನೆ. ಹಾಗಾದ್ರೆ ಬರೆಯೋ ರೀತಿ ಮಾತ್ರ ಚೇಂಜ್, 2/4 ಅಂತ ಬರಿತೀವಿ. ಹಾಗಾಗಿ ಏನಾಗುತ್ತೆ, ಇದು ಈಕ್ವಲೆಂಟ್ ಫ್ರಾಕ್ಷನ್ ಆಗುತ್ತೆ. ವ್ಯಾಲ್ಯೂ ಒಂದೇನೆ, ಆದ್ರೆ ಬರೆಯುವಂತ ರೀತಿ ಚೇಂಜ್ ಅಷ್ಟೇನೆ. ಓಕೆ, ಯಾಕೆ ನಮಗೆ ಈಕ್ವಲೆಂಟ್ ಫ್ರಾಕ್ಷನ್ ಬೇಕು ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಯಾಕೆ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಮಾಡ್ಕೋಬೇಕು ಅಂತ ಹೇಳಿ. 4/8. ಸೊ ಇದೇ ತರ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಮಲ್ಟಿಪಲ್ ಮಾಡೋದ್ರಿಂದ ಮಾಡ್ತಾ ಹೋಗ್ಬೋದು, ಬರ್ತಾ ಹೋಗುತ್ತೆ. ಸರಿ, ಈಗ ನಿಮಗೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಇನ್ ಯಾರಿಗಾದ್ರೂ ಡೌಟ್ ಇದೆಯಾ? ಸರ್, ಈಕ್ವಲೆಂಟ್ ಫ್ರಾಕ್ಷನ್ಸ್ ನಮಗೆ ಅರ್ಥ ಆಗಿಲ್ಲ ಅನ್ನೋರು ಸುಮ್ಮನೆ ಹ್ಯಾಂಡ್ ರೈಸ್ ಮಾಡಿ, ಇವಾಗ ಹೇಳ್ಕೊಡಲ್ಲ. ಇನ್ನು ಎಷ್ಟು ಜನ ಇದ್ದಾರೆ ನೋಡ್ಕೊಳ್ತೀನಿ. ಪೂರ್ವಿಕಾ, ವಿರಾಟ್, ರಿಷಿಕಾ, ತಾರಿಕಾ, ಸರಿ, ತಿಲಕ್, ಜಸ್ವಂತ್, ಚಿರಾಗ್, ಚೈತನ್ಯ, ದಿಯಾ, ಓಕೆ, ಚೈತನ್ಯ, ಸುಷ್ಮಾ ಬಿಟಿ, ಹ್ಯಾಂಡ್ ರೈಸ್ ಮಾಡಿ. ನಿಮಗೆ ಅರ್ಥ ಆಗ್ಲಿಲ್ವಾ ಈಕ್ವಲೆಂಟ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಹೇಳಿ? ಸುಷ್ಮಾ, ಮೈಕ್ ಆನ್ ಮಾಡ್ಕೊಳಮ್ಮ.
ಸರ್ ಅರ್ಥ ಆಗ್ಲಿಲ್ವಾ ಈಕ್ವಲೆಂಟ್ ಫ್ರಾಕ್ಷನ್ ಅಂದ್ರೆ ಏನು ಅಂತ? ನೋ ಸರ್. ಸರಿ, ಇವಾಗ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವತ್ತು ಇದೊಂದು ಸಣ್ಣ ಕೇಕ್ ತಗೊಂಡ್ಬಂದಿದೀವಿ. ಇಲ್ಲೂ ಕೂಡ ಅದೇ ಸೈಜಿನ ಕೇಕ್ ಅನ್ನ ತಂದಿದೀವಿ ಅಂತ ಅನ್ಕೊಳ್ಳಿ, ಸೇಮ್ ಕೇಕ್. ಇಲ್ಲಿ ಏನ್ ಮಾಡ್ತಾ ಇದೀವಿ, 3 ಪಾರ್ಟ್ ಮಾಡ್ತಾ ಇದೀವಿ ಆ ಕೇಕ್ ಅನ್ನ. ಇಲ್ಲೂ ಕೂಡ 3 ಪಾರ್ಟ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, 3 ಪಾರ್ಟ್. ಅದರಲ್ಲಿ ಒಂದು ಪಾರ್ಟ್ ನಿಮಗೆ ಕೊಡ್ತಾ ಇದ್ದೀನಿ ನಾನು, ರೈಟ್? ಇದನ್ನ ಎಷ್ಟು ಕೊಡ್ತಾ ಇದ್ದೀನಿ? ಒಂದು ಪಾರ್ಟ್ ನಿಮಗೆ ಕೊಡ್ತಾ ಇದ್ದೀನಿ, ಸರಿನಾ? ಇದನ್ನ ಏನಂತ ಬರೀತೀರಾ ನೀವು ಇವಾಗ ಫ್ರಾಕ್ಷನ್ ಅಲ್ಲಿ? ಚಿರಾಗ್, ಇದನ್ನ ಏನಂತ ಬರೀಬಹುದು ಫ್ರಾಕ್ಷನ್ ಅಲ್ಲಿ? 1/3 ಅಂತ ಬರೀಬಹುದಾ ಚಿರಾಗ್? ಕರೆಕ್ಟ್ ಇದೆಯಾ? ಮೈಕ್ ಆನ್ ಮಾಡ್ಕೊಳ್ಳಿ. 1/3 ಕರೆಕ್ಟ್ ಅಲ್ವಾ? ಎಸ್ ಸರ್. ಎಸ್, 1/3 ಕರೆಕ್ಟ್. ಇದೇ ಪಾರ್ಟ್, ಇಷ್ಟೇ ಪಾರ್ಟ್ ನಾವು ಕೊಡ್ತಾ ಇರೋದು ಇಲ್ಲೂ ಕೂಡ. ಆದ್ರೆ ಇಲ್ಲಿ ಏನಂತ ಬರೀತೀರಾ ನೋಡೋಣ ಹೇಳಿ. ಇಲ್ಲಿ ಫ್ರಾಕ್ಷನ್ ಹೇಳ್ಬೇಕು ನೀವು. ಏನಂತ ಫ್ರಾಕ್ಷನ್ ಬರೀತೀರಾ? ಆ ಚಿತ್ರ ನೋಡ್ಬಿಟ್ಟು ಹೇಳಿ, ಈ ಫ್ರಾಕ್ಷನ್ ಏನಂತ ಬರೀತೀರಾ? ಎಷ್ಟು ಪಾರ್ಟ್ ಆಗಿದೆ ಕೌಂಟ್ ಮಾಡ್ರಿ ಚಿರಾಗ್. ಸರ್ 2/6. ಕರೆಕ್ಟ್ ಆಗಿ ನೋಡಿ. 1 2 3 4 5 6 ಪಾರ್ಟ್ ಆಗಿದೆ ತಾನೆ? 2/6 ಆಗಿದೆ. ಕರೆಕ್ಟ್, 2/6. ಇಲ್ಲಿ ಕೊಟ್ಟಿರುವಂತ ಕೇಕ್ ಏನೂ ಚೇಂಜ್ ಮಾಡಿಲ್ಲ ನಾನು, ಇಷ್ಟೇ ಪಾರ್ಟ್ ಕೊಟ್ಟಿದ್ದೀನಿ ಇಲ್ಲೂ ಕೂಡ. ಆದ್ರೆ ಇಲ್ಲಿ 1 ಪೀಸ್ ಕೊಟ್ಟಿದ್ದೀನಿ, ಇಲ್ಲಿ 2 ಪೀಸ್ ಕೊಟ್ಟಿದ್ದೀನಿ, ಬಟ್ ಸೈಜ್ ಮಾತ್ರ ಅಷ್ಟೇ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಆಗಿ ನಾವು ಮಾಡಿರುವಂತ ಪೀಸಸ್ ಸೈಜು ವ್ಯತ್ಯಾಸ ಆಗಿದೆ. ಹಾಗಾದ್ರೆ ಇಲ್ಲಿ 3 ಪೀಸ್ ಅಷ್ಟೇ ಮಾಡಿದ್ವಿ, 3 ನಲ್ಲಿ 1 ಕೊಟ್ಟಿದೀವಿ, 6 ಮಾಡ್ಬಿಟ್ಟು ಅದ್ರಲ್ಲಿ 2 ಕೊಟ್ರು ಅಷ್ಟೇ ಆಗುತ್ತೆ. ಅಥವಾ ನೋಡಿ ಇಲ್ಲಿ ಇನ್ನ ಜಾಸ್ತಿ ಮಾಡೋಣ. ಇಲ್ಲಿ ನೋಡಿ 1 2 3 4 5 6 7 8 12 ಪೀಸ್ ಮಾಡಿದೀವಿ. ಇಲ್ಲಿ 12 ಪೀಸ್ ಮಾಡಿ ಆ 12 ಪೀಸ್ ಅಲ್ಲಿ 4/12. ಸೊ ಇವೆಲ್ಲವೂ ಕೂಡ ಒಂದೇ ಫ್ರಾಕ್ಷನ್, ಆದ್ರೆ ಬರೆಯುವಂತ ರೀತಿ ಮಾತ್ರ ಚೇಂಜ್ ಆಗಿದೆ ಅಷ್ಟೇನೆ. ಇದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ವ್ಯಾಲ್ಯೂನಲ್ಲಿ ಏನು ಚೇಂಜ್ ಇಲ್ಲ, ಆಯ್ತಾ? ವ್ಯಾಲ್ಯೂನಲ್ಲಿ ಏನು ಚೇಂಜ್ ಇಲ್ಲ. ಅದಕ್ಕೆ ಇದನ್ನ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಸುಲಭವಾಗಿ ನಾವು ಹೇಳ್ತಾ ಇದೀವಿ. ಈ ಚಿತ್ರವನ್ನ ಗಮನಿಸೋಣ ಒಂದ್ ನಿಮಿಷ. ಇಷ್ಟು ಹೇಳಿದ್ರು ನಿಮಗೆ ಕನ್ಫ್ಯೂಷನ್ ಇದೆ ಅಂದ್ರೆ ನಾನು ಸ್ವಲ್ಪ ಹೇಳ್ಕೊಡ್ಬೇಕಲ್ವಾ? 1/2ಗೆ ಈಕ್ವಲೆಂಟ್ ಫ್ರಾಕ್ಷನ್ ಯಾಕೆ ನಾವು 2/4 ಅಂತ ಬರೀತೀವಿ ಅಂತ ಹೇಳಿ ನೋಡಿ. ಇಲ್ಲಿ ಒಂದು ಕೇಕ್ ಇತ್ತು, ಆ ಕೇಕ್ ಅನ್ನ ನಾವು 2 ಪಾರ್ಟ್ ಮಾಡಿ ಒಂದು ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆ ಸೆಲೆಕ್ಟೆಡ್ ಪಾರ್ಟಿಗೆ ನಾನು ಈ ತರ ಶೇಡ್ ಮಾಡ್ತಾ ಇದ್ದೀನಿ, ರೈಟ್? ಓಕೆ. ಸೊ ಇದೇ ಕೇಕ್ ಅನ್ನ ಏನ್ ಮಾಡ್ತೀವಿ ಇವಾಗ? 4 ಈಕ್ವಲ್ ಪಾರ್ಟ್ ಮಾಡ್ತೀವಿ. 4 ಈಕ್ವಲ್ ಪಾರ್ಟ್ಸ್. ಇವಾಗ 1/2 ಅಂತ ಬರ್ದಿದ್ವಿ, ಸೇಮ್ ಕೇಕ್ 4 ಪಾರ್ಟ್ ಮಾಡಿದೀವಿ ಅಷ್ಟೇನೆ. ಸೊ 4 ಪಾರ್ಟ್ ಮಾಡಿದಾಗ ನಾವು ಬರಿಬೇಕು ಫ್ರಾಕ್ಷನ್ ಏನಂತ? 4 ಪಾರ್ಟ್. ಸೊ ವಿ ಹ್ಯಾವ್ ಸೆಲೆಕ್ಟೆಡ್ 2 ಪಾರ್ಟ್ಸ್. ಸೊ 2/4. ಸೊ ತಿಂದಿರೋಂತ ಕೇಕ್ ಇಷ್ಟೇನೆ, ಆದ್ರೆ ಬರ್ದಿರೋದು ಮಾತ್ರ ಬೇರೆ ತರ. ಸೊ ಮೊದಲು 1/2 ಅಂತ ಬರೆದ್ವಿ, ಇನ್ನೊಂದು 2/4 ಅಂತ ಬರೆದ್ವಿ. ಬೋತ್ ಆರ್ ಸೇಮ್. ನಾನು ನಿನ್ನೆ ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಮಕ್ಕಳು ಮನೆಯಲ್ಲಿ ಹಠ ಮಾಡಿದಾಗ ಪೇರೆಂಟ್ಸ್ ಈ ರೀತಿ ಮಾಡಿರ್ತಾರೆ. ಮನೆಯಲ್ಲಿ ಏನಾದ್ರೂ ಒಂದು ಕೇಕೋ ಚಾಕ್ಲೇಟೋ ತಂದಾಗ ಅವರಿಗೆ ಒಂದೇ ನನಗೆ ಆಗಲ್ಲ, ಒಂದಲ್ಲ ನನಗೆ ಜಾಸ್ತಿ ಬೇಕು ಅಂತ ಕೇಳ್ತಿರ್ತಾರೆ, ಹಠ ಮಾಡ್ತಿರ್ತಾರೆ. ಸೊ ಅವಾಗ ಬುದ್ಧಿವಂತರು, ನೀವು ಒಂದು ಪೀಸ್ ಅನ್ನ ತಗೊಂಡ್ಬಿಡ್ತೀರಾ, ಅವ್ರಿಗೆ ಏನ್ ಮಾಡ್ತಾರೆ, ಈ ತರ ಇದನ್ನ ಕಟ್ ಮಾಡಿ ಕೊಡ್ತಾರೆ. ಸೊ ಒಂದೇ ಪೀಸನ್ನೇ 2 ಮಾಡ್ತಾರೆ, ಇದ್ರಲ್ಲೂ ಕೂಡ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ ಅದನ್ನೇ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಯಾಕೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಬೇಕಾಗುತ್ತೆ ಅಂತ ಹೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇವಾಗ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. ಓಕೆ, ಅಡಿಷನ್ ಆಫ್ ಫ್ರಾಕ್ಷನ್ಸ್. ಏನ್ ಅಡಿಷನ್ ಆಫ್ ಫ್ರಾಕ್ಷನ್ಸ್ ಅಂದ್ರೆ, ಫ್ರಾಕ್ಷನ್ ನ ಆಡ್ ಮಾಡೋದು ಹೇಗೆ ಅಂತ ನಿಮ್ಮನ್ನು ಕೇಳಿದ್ರೆ ಏನಾದ್ರೂ ನೀವು ಈಸಿಯಾಗಿ ಮಾಡ್ಬಿಡ್ತೀರಾ. ನೋಡಿ 1/5 3/5 ಇದ್ರೆ, ಸರ್ ನನಗೆ ಗೊತ್ತಿದ್ದು 1 ಮತ್ತೆ 3 ಆಡ್ ಮಾಡಿದ್ರೆ 4, 5 ಮತ್ತೆ 5 ಆಡ್ ಮಾಡಿದ್ರೆ 10 ಅಂತ ಮಾಡ್ಬಿಡ್ತೀರಾ. ಎಷ್ಟು ಸಲ ನಾವು ಮಕ್ಳಿಗೆ ಹೇಳ್ಕೊಟ್ಟಿರ್ತೀವಿ,
ಫ್ರಾಕ್ಷನ್ಸ್ ನ ಆಡ್ ಮಾಡೋದು ಅಂದ್ರೆ ಈ ರೀತಿ ಅಲ್ಲ ಅಂತ ಹೇಳಿ, ಆದ್ರೂ ಕೂಡ ಎಕ್ಸಾಮ್ ಅಲ್ಲಿ ಇದೇ ತರ ಮಾಡಿರ್ತಾರೆ. ಹಾಗಾದ್ರೆ ಯಾವ ರೀತಿ ಆಡ್ ಮಾಡಬೇಕು? ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಫ್ರಾಕ್ಷನ್ ಆಡ್ ಮಾಡೋದು ಅಂತಂದ್ರೆ ಅರ್ಥ ನಾವು ಪಾರ್ಟ್ಸ್ ಅಷ್ಟೇ ಆಡ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ 3/5 ಇದೆ. ಸೊ 1 2 3 ಪಾರ್ಟ್ಸ್ ಇದೆ. ಇದೊಂದು ಪಿಜ್ಜಾ ಅನ್ಕೊಳ್ಳೋಣ. ಪಿಜ್ಜಾ ಈ ಪಿಜ್ಜಾನ ನೀವೇ ಬೆಳಗ್ಗೆ ಏನ್ ಮಾಡಿದೀರಾ, 3 ಪೀಸ್ ತಿಂದು ಹೋಗಿದ್ದೀರಾ. ಟೋಟಲ್ 5 ಪೀಸ್ ಇತ್ತಿದ್ರಲ್ಲಿ. ಆ 5 ಪೀಸ್ ಅಲ್ಲಿ ಯು ಹ್ಯಾವ್ ಕನ್ಸ್ಯೂಮ್ಡ್ 3 ಔಟ್ ಆಫ್ 5. ಸೊ 3 ಭಾಗವನ್ನ ತಿಂದಿದ್ದೀರಾ. ಇನ್ನ 2 ಭಾಗ ಹಾಗೆ ಇದೆ. ಅದನ್ನ ಮತ್ತೆ ಮಧ್ಯಾಹ್ನ ಅಂದ್ರೆ ಶಾಲೆಯಿಂದ ಬಂದ ಮೇಲೆ ಮತ್ತೆ ಒಂದು ಪಾರ್ಟ್ ಅನ್ನ ತಿಂತೀರಾ. ಹಾಗಾದ್ರೆ ನೀವು ಒಟ್ಟು ಎಷ್ಟು ಪಾರ್ಟ್ ಅನ್ನ ತಿಂದ್ರಿ ಅಂತಂದ್ರೆ, ಸೊ 1 2 3 ಮೊದಲೇ ತಿಂದಿದ್ರಿ, ಜೊತೆಗೆ ಒಂದು ಪಾರ್ಟು. ಸೊ ಸೇರಿಸಿದಾಗ ಏನಾಗುತ್ತೆ, 4/5 ಆಗುತ್ತೆ. ಅಲ್ಲಿಗೆ ಅರ್ಥ 3/5 ಪ್ಲಸ್ 1/5 ಅಂತ ಇದ್ರೆ ಡಿನಾಮಿನೇಟರ್ನ ಆಡ್ ಮಾಡೋ ಹಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ನ ಇಲ್ಲಿ ಎರಡೂ ಈಕ್ವಲೆಂಟ್ ಡಿನಾಮಿನೇಟರ್, ಈಕ್ವಲ್ ಡಿನಾಮಿನೇಟರ್ ಇರಬೇಕು. ಇಲ್ಲಿ 5 ಇದೆ ಅಂದ್ರೆ ಇಲ್ಲೂ 5 ಇರಬೇಕು. ಅವಾಗ ಮಾತ್ರ ನಾವು ಆಡ್ ಮಾಡ್ಲಿಕ್ಕೆ ಸಾಧ್ಯ. ಒಂದ್ ವೇಳೆ ಈ ರೀತಿ ಇದ್ರೆ ಇವಾಗ ನಾವು ಆಡ್ ಮಾಡೋ ಹಾಗಿಲ್ಲ. ಇವೆರಡನ್ನು ಕೂಡ ಈಕ್ವಲ್ ಮಾಡ್ಕೋಬೇಕು. ಹೇಗೆ ಈಕ್ವಲ್ ಮಾಡ್ಕೊಳ್ಳೋದು ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಈಕ್ವಲೆಂಟ್ ಡಿನಾಮಿನೇಟರ್. ಈಕ್ವಲ್ ಡಿನಾಮಿನೇಟರ್ ಅಂದ್ರೆ ಸೇಮ್ ಡಿನಾಮಿನೇಟರ್. ಇದನ್ನ ಲೈಕ್ ಫ್ರಾಕ್ಷನ್ಸ್ ಅಂತ ಕೂಡ ಕರೀತಾರೆ. ಅಂದ್ರೆ ಒಂದೇ ಛೇದ ಇದ್ರೆ ಕೆಳಗಡೆ ಪಾರ್ಟ್ ಯಾವಾಗ್ಲೂ ಕೂಡ ಒಂದೇ ಸಮ ಇರಬೇಕು. ಇಲ್ಲಿ ಎಷ್ಟು ಪಾರ್ಟ್ ಅನ್ನ ಕಟ್ ಮಾಡಿದರೆ ಇಲ್ಲೂ ಅಷ್ಟೇ ಪಾರ್ಟ್ ಇರಬೇಕು. ಅವಾಗ ನಾವು ಆಡ್ ಮಾಡಬಹುದು. ಸೊ 3 + 1 = 4. ಸೊ 4/5 ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ನೋಡಿ, ತುಂಬಾ ಸುಲಭ. ನೆನ್ಪು ಮಾಡ್ಕೊಳ್ಳಿ ಇನ್ನೊಂದ್ಸಲ. ನಾವು ಬರೀ ಡಿನಾಮಿನೇಟರ್ ನ ಗಮನಿಸಬೇಕು. ವಿ ಹ್ಯಾವ್ ಟು ಚೆಕ್ ದ ಡಿನಾಮಿನೇಟರ್. 5 ಇದೆ, 5 ಇದೆ, ಹಾಗಾದ್ರೆ ಆಡ್ ಮಾಡಬಹುದು. ಬೋತ್ ಕಾಮನ್ 5 ಮತ್ತೆ 5. ಹಾಗಾದ್ರೆ ಇಲ್ಲಿ 3 ಪಾರ್ಟು, ಇಲ್ಲಿ 1 ಪಾರ್ಟು. ಸೊ 3 + 1 = 4/5. ಆನ್ಸರ್ ಇಸ್ 4/5. ಇಲ್ಲೂ ಅಷ್ಟೇನೆ ನೋಡಿ, ಡಿನಾಮಿನೇಟರ್ 8 ಇದೆ, ಇಲ್ಲೂ ಕೂಡ 8 ಇದೆ. 3/8 4/8. ಹಾಗಾದ್ರೆ ಆನ್ಸರ್ನ ನಾವು ಬರಿಬಹುದು ಸುಲಭವಾಗಿ ವಿತೌಟ್ ಚೆಕಿಂಗ್ ಎನಿಥಿಂಗ್. ಸೊ 7/8 ಇಸ್ ದ ಆನ್ಸರ್. 7/8. ನೆಕ್ಸ್ಟ್ ನೋಡಿ, ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಈ ತರ ಕೊಟ್ಟಿದ್ದಾರೆ, 7/8 ಅಂತ ಹೇಳಿ. ನೋಡಿ, 7/8 ಇಸ್ ದ ಆನ್ಸರ್. ನೆಕ್ಸ್ಟ್ 3/8 ಪ್ಲಸ್ 4/8 ಆಯ್ತಲ್ವಾ? ಇದು 7/8. ಇಲ್ಲೊಂದು ಪ್ರಾಬ್ಲಮ್ ಇದೆ. 6/10 2/10. ನೆನ್ಪಿಟ್ಕೊಳ್ಳಿ, 10 ಇದೆ, 10 ಇದೆ. ಹಾಗಾದ್ರೆ 10 ಇಸ್ ದ ಡಿನಾಮಿನೇಟರ್. ನ್ಯೂಮರೇಟರ್ ಅಂಶವನ್ನ ಮಾತ್ರ ಕೂಡಬೇಕು. 6 + 2 = 8/10. ಸೊ 8/10 ಇಸ್ ದ ಆನ್ಸರ್. ನೆಕ್ಸ್ಟ್ ಇಲ್ಲಿ 3 ಫ್ರಾಕ್ಷನ್ಸ್ ಬಂದಿದೆ. 1 2 3. 3 ಫ್ರಾಕ್ಷನ್ಸ್ ಇದ್ರೂ ಕೂಡ ಮೂರು ಕಡೆ 7 ಇದೆ ಡಿನಾಮಿನೇಟರ್. ಹಾಗಾಗಿ 7 ಅಂತ ಬರ್ಕೊಳ್ತೀರಾ. ಇಲ್ಲಿ 4 2 5 ಇದೆ. ಸೊ 4 + 2 + 5 ಆಡ್ ಮಾಡ್ತೀವಿ. ದಟ್ ಈಸ್ 11/7 ಅಂತ ಬರಿತೀವಿ. ಸೊ ಆನ್ಸರ್ ಈಸ್ 11/7. ಓಕೆ, ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಬೋತ್ ಇದೇ ತರ ಮಾಡಬೇಕು. ಆದ್ರೆ ನೆನ್ಪಿಟ್ಕೋಬೇಕು, ಮೇನ್ ಥಿಂಗ್ ಡಿನಾಮಿನೇಟರ್ ಶುಡ್ ಬಿ ಈಕ್ವಲ್. ಸೊ ಡಿನಾಮಿನೇಟರ್ ಚೇಂಜ್ ಆಗೋ ಹಾಗಿಲ್ಲ. ಓಕೆ, ಇದಕ್ಕೆ ಸುಮ್ಮನೆ ನೋಡೋಣ, ನಿಮ್ಮ ಬುದ್ಧಿವಂತಿಕೆಯನ್ನ ಚೆಕ್ ಮಾಡ್ಲಿಕ್ಕೆ ನಾನು ಆನ್ಸರ್ನ ಬರೀತೀನಿ. ಇದಕ್ಕೆ ಆನ್ಸರ್ ಏನು ಅಂತ ನೀವು ಹೇಳಬೇಕು ನನಗೆ. ಇಲ್ಲಿ ಆನ್ಸರ್ ಇಲ್ಲ ಅಂದ್ರೆ ನನ್ ಅಂತ ಬರೀರಿ. ಸೊ 4/8 4/0 1 ನನ್. ಯಾವುದು ಆನ್ಸರ್ ಇಲ್ಲ ಅಂದ್ರೆ ಆನ್ಸರ್ ಇಲ್ಲ ಅಂತ ಬರೀಬಹುದು, ಅಥವಾ ಆನ್ಸರ್ ಇದೆ ಅಂದ್ರೆ ನೀವು ಆನ್ಸರ್ ಇದೆ ಅಂತ ಹಾಕ್ಬಹುದು.
Yes, Ansika, Narendra, Danmit, only 15 members have given the right answer. ಹಾಗಾದ್ರೆ ರಚ್ಚುತ್ತು, ನಾನು ಹೇಳ್ದವ್ರು ಹ್ಯಾಂಡ್ ರೈಸ್ ಮಾಡಿ. ರಚ್ಚುತ್ತು ಹ್ಯಾಂಡ್ ರೈಸ್ ಮಾಡೋ. ರಚ್ಚುತ್, ಪವಿಶ್, ರಚ್ಚುತ್, ಹನ್ಸಿಕಾ ಮತ್ತೆ ರಚ್ಚುತ್ ಹ್ಯಾಂಡ್ ರೈಸ್ ಮಾಡಿ. ಆ ರಚ್ಚುತ್ ಹೇಳೋ, ಹೇಗೆ ನಿನಗೆ ಆನ್ಸರ್ 1 ಅಂತ ಬಂತು? ಸೊ ಇದು ಆಕ್ಚುಲಿ 3/4 ಮತ್ತೆ 1/4 ಇದೆ. 4 ಮತ್ತೆ 4 ಇರೋದ್ರಿಂದ 4 ಬರ್ಕೊಳ್ತೀರಾ. 3 + 1 ಅನ್ನ ಆಡ್ ಮಾಡ್ತೀವಿ. ಸೊ ಆನ್ಸರ್ 4/4 ಬರ್ಬೇಕಲ್ವಾ? ಸೊ ನೀವು 1 ಅಂತ ಹಾಕಿದ್ದೀರಾ, ಯಾಕೆ? ಮೈಕ್ ಆನ್ ಮಾಡ್ಕೊಳ್ಳಿ. ರಚ್ಚುತ್ ಮೈಕ್ ಆನ್ ಆಗ್ತಿಲ್ವಾ? ವಿಜಯರಾಜ್ ಹೇಳ್ತೀರಾ? ವಿಜಯ್, ಹೇಗೆ 1 ಆಗುತ್ತೆ ಆನ್ಸರ್? ದ ರೈಟ್ ಆನ್ಸರ್ ಈಸ್ 1. ಯಾಕೆ ಅಂತಂದ್ರೆ, ವಿಜಯ್ ಆನ್ಸರ್ ಹೇಳಿಲ್ಲ ನೀನು. ಓಕೆ, ಯಾಕೆ ಅಂದ್ರೆ ನೋಡಿ ಸರ್, 4/4 ಆನ್ಸರ್ ಅಲ್ವಾ? ಹೌದು, 4/4 ಆನ್ಸರ್. ಆದ್ರೆ 4/4 ಅಂದ್ರೂ ಒಂದೇನೆ, 1 ಅಂದ್ರೂ ಒಂದೇ ತಾನೇ ಅರ್ಥ. ಅಂದ್ರೆ ಇಲ್ಲಿ 4 ಪೀಸ್ ಇತ್ತು, ಅದರಲ್ಲಿ 3 ಪೀಸ್ ಒಂದ್ ಕಡೆ ಇದೆ, ಹೌದಾ? ಇಲ್ಲಿ 3 ಪೀಸ್, 1 2 3 ಪೀಸ್. ಸೊ ಮತ್ತೆ ಇನ್ನೊಂದು ಪೀಸ್ ಅನ್ನ ಆಡ್ ಮಾಡ್ತಾ ಇದ್ದೀವಿ, ಈ ಒಂದು ಪೀಸ್, ಅದನ್ನು ಕೂಡ ಆಡ್ ಮಾಡೋಣ. ಸೊ ಕಂಪ್ಲೀಟ್ ಆಯ್ತು. ಇವಾಗ ಒಂದು ಪಾರ್ಟ್ ಕಂಪ್ಲೀಟ್ ಆಯ್ತು. ಹಾಗಾದ್ರೆ ಇದನ್ನ ಹೋಲ್ ನಂಬರ್ 1 ಅಂತ ಕರಿಬಹುದಲ್ವಾ? ಅಂದ್ರೆ 4/4 ಅಂದ್ರೂ ಒಂದೇನೆ, 1 ಅಂದ್ರೂ ಒಂದೇನೆ. ಸೊ ಹಾಗಾಗಿ 1 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಷ್ಟೇನೆ. ಓಕೆ, ಅರ್ಥ ಆಯ್ತಲ್ವಾ? ಸುಲಭ ಇತ್ತು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಯಾಕೆ ನಾವು ಇದನ್ನ 1 ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ 3/4 + 1/4. ಸೊ ಇಲ್ಲೊಂದು ಬಾಕ್ಸ್ ನ ಮಾಡೋಣ, ಇಲ್ಲೂ ಕೂಡ ಒಂದು ಬಾಕ್ಸ್ ಅನ್ನ ಮಾಡೋಣ. ಈಗ 3 ಪಾರ್ಟ್, 4 ಔಟ್ ಆಫ್ 3 ಪಾರ್ಟ್. ಸೊ 3 ಔಟ್ ಆಫ್ 4 ಅಂದ್ರೆ 3 ಪಾರ್ಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ 3 ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಫಸ್ಟ್ ಫಿಗರ್ ಅಲ್ಲಿ, ರೈಟ್? 3 ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಸೆಕೆಂಡ್ 1 ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಹೌದಾ? ಈಗ ಇವೆರಡನ್ನು ಆಡ್ ಮಾಡಿದ್ರೆ, ಅಂದ್ರೆ 3 ಪಾರ್ಟ್ ಮತ್ತೆ 1 ಪಾರ್ಟ್ ಅನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? 4 ಪಾರ್ಟ್ ಆಗುತ್ತೆ. ಅಂದ್ರೆ 4ಗೆ 4 ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲದೂ ಕೂಡ ಕಂಪ್ಲೀಟ್ ಆಗುತ್ತೆ. ಇದನ್ನ ನಾವು 1 ಕಂಪ್ಲೀಟ್ ಕೇಕ್ ಅಂತ ಕರಿಬಹುದಲ್ಲ, ಅಥವಾ 4/4 ಅಂತಾನೂ ಕರಿಬಹುದು, ಅಥವಾ 1 ಅಂತಾನೂ ಕೂಡ ಕರಿಬಹುದು. ಸೊ ಹಾಗಾಗಿ 1 ಈಸ್ ದ ರೈಟ್ ಆನ್ಸರ್. ಸರ್ ಫ್ರಾಕ್ಷನ್ ಹೋಗ್ಬಿಡ್ತಲ್ಲ? ಹೌದು ನೋಡಿ, 4 ಇಂದಾನೆ ಡಿವೈಡ್ ಮಾಡ್ಬೋದು. 4 1s. ಸೊ 1/1 ಅಂದ್ರೂ ಒಂದೇನೆ, 1 ಅಂದ್ರೂ ಒಂದೇನೆ. ಹಾಗಾಗಿ 1 ಈಸ್ ದ ರೈಟ್ ಆನ್ಸರ್. ನಾವು 1 ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಫ್ರಾಕ್ಷನ್ ಅಲ್ಲಿ ಬರಿತೀವಿ. ಬಟ್ 1 ಕಂಪ್ಲೀಟ್ ಆಯ್ತು ಇಲ್ಲಿ ಅಂತಂದ್ರೆ, ಈ 3 ಪಾರ್ಟ್ ಮತ್ತೆ 1 ಪಾರ್ಟ್ ಆಡ್ ಮಾಡಿದಾಗ ಕಂಪ್ಲೀಟ್ 1 ಆಯ್ತು. ಸೊ ಹಾಗಾಗಿ 1 ಅಂತ ಬರಿಬಹುದು. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಓಕೆ, ಇನ್ನೊಂದು ಸುಮ್ಮನೆ ಒಂದು ಪೋಲ್ ರೆಡಿ ಇರಿ. 3/5 + 2/5 is equal to, ಸರಿ 2/5 ಬೇಡ, ಸ್ವಲ್ಪ ಚೇಂಜ್ ಮಾಡ್ತೀನಿ ಕ್ವಶನ್. 3/7 + 2/7 is equal to ಆಪ್ಷನ್ ಎ 5/5, ಆಪ್ಷನ್ ಬಿ 1, ಆಪ್ಷನ್ ಸಿ 7/5, ಆಪ್ಷನ್ ಡಿ 5/7. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಅಂತ ಹೇಳಿ ಎಲ್ಲ ಮಕ್ಕಳು ಆನ್ಸರ್ ಮಾಡಿದ್ದೀರಾ.
ಸ್ಮಿತಾ, ಲಕ್ಷಶ್ರೀ ಮತ್ತೆ ಖುಷಿ ತಪ್ಪು ಮಾಡಿದ್ರಿ. ವರ್ಷಿಕಾ, ಲೋಚನಾ, ಯುವ, ಜ್ಞಾನವಿ ತಪ್ಪು ಮಾಡಿದ್ರಿ. ಪ್ರೀತಮ್ ಮತ್ತೆ ಚೈತನ್ಯ ಇಷ್ಟು ಜನ ತಪ್ಪು ಮಾಡಿದ್ರಿ. ಇನ್ನೆಲ್ಲ ಸರಿ ಮಾಡಿದ್ದೀರಾ. ಓಕೆ, ಹಾಗಾದ್ರೆ ಇನ್ನೊಂದು ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಮಾಡಿ. ಆಪ್ಷನ್ ಎ 5/8, ಆಪ್ಷನ್ ಬಿ 1/4, ಆಪ್ಷನ್ ಸಿ 6/5, ಆಪ್ಷನ್ ಡಿ ನನ್. ಯಾವುದು ಇಲ್ಲ ಅಂದ್ರೆ ನನ್ ಅಂತ ಹಾಕ್ಬೋದು. ಮಕ್ಕಳೇ, ನಾವು ಸ್ವಲ್ಪ ನಿಮ್ಗೆ ಅಂದ್ರೆ ಇಲ್ಲಿ ಫಿಲ್ಟರ್ ಮಾಡ್ಬೇಕಲ್ವಾ. ತುಂಬಾ ಜಾಣ್ರನ್ನ ಸ್ಪೀಡ್ ಆಗಿ ಯಾರು ಮಾಡ್ತಾರೆ ಅವ್ರನ್ನ ಮಾತ್ರ ಅವ್ರು ಸೆಲೆಕ್ಷನ್ ಮಾಡ್ಕೋತಾರೆ. ನೀವೆಲ್ಲರೂ ಜಾಣ್ರೆ, ಆದ್ರೆ ಆ ಕಡಿಮೆ ಸಮಯದಲ್ಲಿ ಫಾಸ್ಟ್ ಆಗಿ ಯೋಚನೆ ಮಾಡಿ ರೈಟ್ ಆನ್ಸರ್ನ ಕೊಡಬೇಕು. ಸೊ ಹಾಗಾಗಿ ಎಸ್, ಧನ್ವಿತ್, ಸನ್ನಿಧಿ, 35 members have given the right answer. ಮಾನ್ವಿ ವೈಯೆ ಹ್ಯಾಂಡ್ ರೈಸ್ ಮಾಡು. ಮಾನ್ವಿ ಹಾ, ರೈಟ್ ಆನ್ಸರ್ ಕೊಟ್ಟಿದ್ದೀರಾ. ಹೇಗೆ ನಿಮಗೆ ಈ ಆನ್ಸರ್ ಸಿಕ್ತು ಹೇಳ್ತೀರಾ? ಫಸ್ಟ್ ಆಡ್ ಮಾಡ್ಕೋತೀರಾ. ನೀವು 4 ಮತ್ತೆ 4, ಹಾಗಾದ್ರೆ 4 ಬರ್ಕೋಬೇಕು. ಇಲ್ಲಿ ಡಿನಾಮಿನೇಟರ್ 4 ಇದೆ, ಕಾಮನ್. 3 + 2 ಮಾಡ್ಕೊಂಡ್ವಿ, 5 ಬಂತು. ಸೊ 5/4 ಆನ್ಸರ್ ಬರಬೇಕಿತ್ತು. 5/4 ಎಲ್ಲೂ ಆನ್ಸರ್ ಇಲ್ಲ. ನನ್ ಅಂತ ಹಾಕ್ಬೋದಿತ್ತಲ್ವಾ, ನೀವು ಹಾಕಿದ್ದೀರಾ 1/4 ಅಂತ. ಯಾಕೆ? ಸಾರಿ, ವಾಯ್ಸ್ ಬ್ರೇಕ್ ಆಗ್ತಿದೆ. ಓಕೆ, ವೇದಿಕ್, CN ವೇದಿಕ್, ಮೈಕ್ ಆನ್ ಮಾಡ್ಕೋ. ವೇದಿಕ್, ಕೇಳಿಸ್ತಿದ್ಯಾ? ಹಾ, ಕರೆಕ್ಟ್ ಆನ್ಸರ್ ಇದೆನಾ? ಯಾಕೆ ಇದಾಗುತ್ತೆ? ನಮಗೆ ಆನ್ಸರ್ ಇದು ಬರ್ತಾ ಇದೆಯಲ್ಲ 5/4 ಅಂತ, ಅಥವಾ 4ನೇ 5 ಅಂತ ಬರ್ತಾ ಇದೆ. ಸರ್ 4 1 ಅಲ್ಲ ಸರ್, 4 1 4 + 1 5 ಅಂದ್ರೆ ಇಲ್ಲಿರುವಂತಹ ಇಂಪ್ರಾಪರ್ ಫ್ರಾಕ್ಷನ್ ನ ಅಥವಾ ವಿಷಮ ಭಿನ್ನ ರಾಶಿಯನ್ನ ಮತ್ತೆ ಅವರು ಮಿಶ್ರ ಭಿನ್ನ ರಾಶಿ ಅಂದ್ರೆ ಏನ್ ಮಾಡಿದ್ದಾರೆ, ಮಿಕ್ಸ್ಡ್ ಫ್ರಾಕ್ಷನ್ ಗೆ ಚೇಂಜ್ ಮಾಡಿದ್ದಾರೆ. ಹಾಗಾದ್ರೆ 5/4 ಅಂದ್ರೂ ಒಂದೇನೆ, 1/4 ಅಂದ್ರೂ ಒಂದೇನೆ, ಬೋತ್ ಆರ್ ಸೇಮ್. ಸೊ ಇದಾರು ಆನ್ಸರ್ ಕೊಡ್ಬೋದು, ಇದನ್ನಾದ್ರೂ ಕೊಡ್ಬೋದಿತ್ತು. ಇದ್ರ ಬದಲಾಗಿ ಇದನ್ನು ಕೊಟ್ಟಿದ್ದಾರೆ ಅಂದ್ರೆ ವಿ ಗೋ ಫಾರ್ ದಿಸ್ ಒನ್. ಸೊ ರೈಟ್ ಆನ್ಸರ್ ಇಸ್ 1/4. ಸೊ ಈ ರೀತಿಯಾಗಿ ಎಕ್ಸಾಮ್ ನಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಸೊ ಇನ್ನೂ ಒಂದ್ ಸ್ವಲ್ಪ ಜಾಣರನ್ನ ಯಾರಿದ್ದಾರೆ ಅಂತ ಚೆಕ್ ಮಾಡ್ತೀನಿ ನಾನು. (1/6 + 2/6 is equal to option A 3/12, option B 3/4, option C 1/2, option D none. ಮೈಕ್ ಆಫ್ ಮಾಡ್ಕೋ ವೇದಿಕ್. ಮೈಕ್ ಆಫ್ ಮಾಡ್ಕೊಳ್ಳಿ. ನೀವು ಮಾಡಿದಾಗ ಆನ್ಸರು ಅಡಿಷನ್ ಮಾಡಿ. ಇದನ್ನ 1/6 + 2/6 ಅಡಿಷನ್ ಮಾಡಿ ರೈಟ್ ಆನ್ಸರ್ನ ಹುಡುಕಿ.
ದಿಯಾ, ಶ್ರಿಯಾನ್, 32 ಮೆಂಬರ್ಸ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ತುಂಬಾ ಜನ ಆಪ್ಷನ್ ನನ್ ಅಂತ ಹಾಕಿದ್ದೀರಾ. ಓಕೆ, ನೋಡಿ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಛೇದ ಸಮ ಇದೆ 6 6. ಹಾಗಾದ್ರೆ ನಾವು ಬರೀ ನ್ಯೂಮರೇಟರ್ನ ಆಡ್ ಮಾಡ್ಕೊಳ್ತೀವಿ. 1 + 2 = 3. ಸೊ 3/6. ಸೊ 3/6 ಇಲ್ಲಿ ಎಲ್ಲೂ ಕಾಣಿಸ್ತಿಲ್ಲ, ಹಾಗಾಗಿ ಇದನ್ನ ಹಾಕ್ತೀರಾ ನೀವು. ಬಟ್ 3/6ನ ನಾವು ಸಿಂಪ್ಲಿಫೈ ಮಾಡ್ಬೋದಾ, ಅಥವಾ ಅದಕ್ಕೆ ಈಕ್ವಲೆಂಟ್ ಫ್ರಾಕ್ಷನ್ ಯಾವ್ದಾದ್ರು ಇದೆಯಾ ಇದರಲ್ಲಿ ಅಂತ ಹುಡುಕ್ಬೇಕು. ಸೊ ಈಕ್ವಲೆಂಟ್ ಫ್ರಾಕ್ಷನ್ ಇದ್ರೆ 3/6 ಬದಲಾಗಿ ಬೇರೆ ಯಾವ್ದಾದ್ರು ಆನ್ಸರ್ ಕೊಟ್ಟಿದಾರಾ ಅಂದ್ರೆ 3/6ನ ನಾವು ಏನ್ ಮಾಡ್ಬೋದು, ಸಿಂಪ್ಲಿಫೈ ಮಾಡೋದು. ಅಂದ್ರೆ ಇವೆರಡೂ ನಂಬರ್ 3 ಇಂದ ಡಿವೈಡ್ ಆಗುತ್ತೆ. ಹಾಗಾದ್ರೆ 3 ಇಂದ ಡಿವೈಡ್ ಮಾಡಿದ್ರೆ 3 1s 3 2s, ಅಂದ್ರೆ ಅರ್ಥ 3/6 ಅಂದ್ರೂ ಒಂದೇನೆ, 1/2 ಅಂದ್ರೂ ಒಂದೇನೆ. ಸೊ 1/2 ಇಲ್ಲಿ ಕಾಣಿಸ್ತಾ ಇದೆ. ಸೊ ರೈಟ್ ಆನ್ಸರ್ ಈಸ್ ದಿಸ್ ಒನ್. ಇಷ್ಟೇನೆ ಮಾಡ್ಬೇಕು. ಹಾಗಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಎಲ್ಲ ಆನ್ಸರ್ ಕೊಟ್ಬಿಡ್ತಾರಾ? ಇಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ಫೂಲ್ ಮಾಡಕ್ಕೆ ಅಂತಾನೆ ಈ ತರದೊಂದು ಆಪ್ಷನ್ ಕೊಟ್ಟಿರ್ತಾರೆ. ಆಯ್ತಾ? ಸ್ವಲ್ಪ ಯೋಚನೆ ಮಾಡಿ ರೈಟ್ ಆನ್ಸರ್ನ ಮಾಡ್ಬೇಕು. ಚಿನ್ಮಯಿ, ವಿಜಯ್ ಗೌಡ, ಗೌತಮ್, ಸುಷ್ಮಾ ಎಲ್ರು ಆಪ್ಷನ್ ಇದಕ್ಕೆ ಹಾಕಿದ್ದೀರಾ. ನಾನು ಹೇಳ್ತಾ ಇದ್ದೀನಿ ನಿಮಗೆ 6 ಮತ್ತೆ 6 ಆಡ್ ಮಾಡೋ ಹಾಗಿಲ್ಲ. 6 ಇದ್ರೆ 6 ಅಂತಾನೆ ಬರ್ಕೋಬೇಕು. ಡಿನಾಮಿನೇಟರ್ ನಾವು ಆಡ್ ಮಾಡೋದಿಲ್ಲ, ಓನ್ಲಿ ನ್ಯೂಮರೇಟರ್ ಅಷ್ಟೇ ಆಡ್ ಮಾಡ್ತೀವಿ. ಫ್ರಾಕ್ಷನ್ಸ್ ಅಲ್ಲಿ ನ್ಯೂಮರೇಟರ್ ಮಾತ್ರ ಆಡ್ ಮಾಡ್ತೀವಿ. ಯಾವಾಗ? ಇದು ಸಮ ಇದ್ದಾಗ ಮಾತ್ರ. ಇದು ಸಮ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಕ್ಲಾಸ್. ಆಯ್ತಾ? ಇವಾಗ ನಾವು ಮಾಡ್ಬೇಕಾಗಿರೋ ಕೆಲಸ, ಉವೀಕ್ಷಾ ಹ್ಯಾಂಡ್ ರೈಸ್ ಮಾಡಮ್ಮ. ಉವೀಕ್ಷಾ, ನಾನು ಹೇಳಿದ್ದೀನಲ್ವಾ ಈ ಯಾವುದೇ ಕಾರಣಕ್ಕೂ 6 ಮತ್ತೆ 6ನ ಆಡ್ ಮಾಡಬಾರ್ದು ಅಂತ ಹೇಳಿ. ನೀವು ಹಾಕಿದ್ದೀರಾ 3/12 ಅಂತ. ನನ್ನಂತ ಹಾಕಿದ್ರು ಬೇಜಾರಾಗ್ತಿರ್ಲಿಲ್ಲ. 6 ಮತ್ತೆ 6ನ ಆಡ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಇವು ಡಿನಾಮಿನೇಟರ್. ಅರ್ಥ ಆಯ್ತಾ ಉವೀಕ್ಷಾ? ಹಾ, ಮತ್ತೊಮ್ಮೆ ಆಡ್ ಮಾಡಬೇಡಿ ಅದನ್ನ. ಅಂದ್ರೆ ಡಿನಾಮಿನೇಟರ್ ಅಥವಾ ಛೇದವನ್ನ ಆಡ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಚಿತ್ರದಲ್ಲಿ ಕೂಡ ತೋರಿಸಿದೀವಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಓಕೆ, ಇಲ್ಲೊಂದು ಫಿಗರ್ ಕಾಣಿಸ್ತಾ ಇದೆ. ನೀವೇ ಕೇಕ್ ಅನ್ನ 3/4 ತಿಂದಿದ್ದೀರಿ. 3/5 ಅಂದ್ರೆ 5 ಪಾರ್ಟ್ ಮಾಡಿದ್ದಾರೆ ಈ ಕೇಕ್ ಅನ್ನ. ಅದರಲ್ಲಿ 3 ಪಾರ್ಟ್ ಅಂದ್ರೆ 3 ಪೀಸಸ್ ನೀವು ತಿಂದಿದ್ದೀರಾ ಬೆಳಗ್ಗೆ, ಮತ್ತೆ 1 ಪೀಸ್ ತಿಂತೀರಾ. ಹಾಗಾದ್ರೆ ಒಟ್ಟು ಎಷ್ಟು ಪೀಸ್ ತಿಂತೀರಾ? 4/5. ನೀವೇನಾದ್ರೂ 4/10 ಅಂತ ಬರೆದ್ರೆ ಇಲ್ಲಿ 10 ಪೀಸ್ ಎಲ್ಲಿ ಮಾಡಿದಾರೆ ಅವರು? 10 ಪೀಸ್ ಮಾಡೇ ಇಲ್ಲ. ಇಲ್ಲಿ ಮಾಡಿರೋದೇ 5 ಪೀಸ್. ಸೊ ಬೋತ್ ಸೈಡ್ 5 ಪೀಸಸ್. ಸೊ 5 ಪೀಸ್ ಅಲ್ಲಿ ಬೆಳಗ್ಗೆ 3 ತಿಂದ್ವಿ, ಮಧ್ಯಾಹ್ನ 1 ತಿಂದ್ವಿ, ಟೋಟಲ್ 4 ಪೀಸ್ ಆಯ್ತು. ಸೊ 4/5 ಇಸ್ ದ ರೈಟ್ ಆನ್ಸರ್. ಓಕೆನಾ ಸರ್? ಈ ತರ ತಿಂದಾಗ ಮತ್ತೆ ನಮಗೆ ಚೇಂಜ್ ಬರ್ತಾ ಇದೆಯಲ್ಲ ಆನ್ಸರ್, ಹೇಗೆ? ಸೊ ಅದನ್ನು ಕೂಡ ಹೇಳ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ 3/10, 2/10 ಇದನ್ನ ತಿಂದಿದ್ದೀವಿ ಅಂತ ಅನ್ಕೋಣ. ನೋಡಿ, ಇಲ್ಲೂ 10 ಪೀಸ್ ಇದೆ, ಇಲ್ಲೂ 10 ಪೀಸ್ ಇದೆ. ಹಾಗಾದ್ರೆ ನಾವು ಬರೀ ನ್ಯೂಮರೇಟರ್ ಅಷ್ಟೇ ಆಡ್ ಮಾಡಿದ್ರೆ ಸಾಕು. ಮೇಲ್ಗಡೆ ಪಾರ್ಟ್ ಅಂದ್ರೆ ಅಂಶಗಳನ್ನ 3 ಭಾಗ ಮತ್ತೆ 2 ಭಾಗ. ಹಾಗಾದ್ರೆ ಇಲ್ಲಿ 5/10 ಅಥವಾ 10/5 ಬಂತು. ಆದ್ರೆ ಆನ್ಸರ್ ಅಲ್ಲಿ 10/5 ಕೊಡೋದಿಲ್ಲ ಅವರು, ನಿಮಗೆ ಬೇರೆ ಆನ್ಸರ್ನ ಕೊಟ್ಟಿರ್ತಾರೆ. ಸೊ ಈ 10/5ನ್ನ ಸಿಂಪ್ಲಿಫೈ ಮಾಡಕ್ಕಾಗತ್ತಾ ಅಂದ್ರೆ ಇದನ್ನ ಸರಳಗೊಳಿಸ್ಲಿಕ್ಕಾಗತ್ತಾ? ಸೊ 5 ಮತ್ತೆ 10 ಯಾವ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ಅನ್ನೋದನ್ನ ಗಮನಿಸ್ಬೇಕು ನೀವು. ಸೊ ಇವೆರಡೂ ನಂಬರು 5 1s 5 2s ಡಿವೈಡ್ ಆಗುತ್ತೆ. ಅಂದ್ರೆ 5 ಇಂದನೇ ಡಿವೈಡ್ ಆಗ್ತಾ ಇದೆ. ಹಾಗಾದ್ರೆ 5 1s 5, 5 2s 10. ಸೊ 5/10 ಅಂದ್ರೂ ಒಂದೇನೆ, 1/2 ಅಂದ್ರೂ ಒಂದೇನೆ. ಇವೆರಡರಲ್ಲಿ ಯಾವ್ದಾದ್ರೂ ಆನ್ಸರ್ ಕೊಟ್ಟಿರ್ಬೋದು ಅವರು. ಅದಕ್ಕೆ ನಿಮ್ಮ ಆನ್ಸರ್ ನಿಮ್ಮ ಕೈ ಹೋಗ್ಬೇಕು. ಓಕೆನಾ? ಇವಾಗ ಮಿಸ್ಟೇಕ್ ಇಲ್ದೇನೆ ಮಾಡ್ತೀರಲ್ವಾ? ಓಕೆ, ಲೆಟ್ಸ್ ಗೋ. ಆಪ್ಷನ್ ಎ 4/3, ಆಪ್ಷನ್ ಬಿ 4/8, ಆಪ್ಷನ್ ಸಿ 3/12, ಆಪ್ಷನ್ ಡಿ ನನ್.
ಮಕ್ಳು ಯಾವ್ದು ಆನ್ಸರ್ ಅಲ್ಲ ಅಂದ್ರೆ ಇಲ್ಲಿರೋದು ನನ್ ಕೂಡ ಒಂದಿದೆ ಅಂದ್ರೆ ಯಾವ್ದು ಅಲ್ಲ, ಈ ಮೇಲಿನ ಯಾವ್ದು ಅಲ್ಲ, ನನ್ ಆಫ್ ದಿ ಅಬೌವ್ ಅಂತ ಇರುತ್ತೆ ನಿಮ್ ಎಕ್ಸಾಮ್ ಅಲ್ಲಿ. ಸೊ ಬೆನಕ ತುಂಬಾ ಜನ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ಇಲ್ಲೂ ಮತ್ತೆ ಕೆಲವರು ಗುಂಡಿಗೆ ಬಿದ್ರಿ, ಆಯ್ತಾ. ಇಲ್ಲ ಆಕ್ಚುಲಿ ರೈಟ್ ಆನ್ಸರ್ ನನ್ನೇನೆ. ಯಾಕೆ ಅಂದ್ರೆ ಇದನ್ನ ಆಡ್ ಮಾಡ್ತೀವಿ ಅಂದ್ರೆ 12 ಮತ್ತೆ 12 ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 3 + 1 = 4. ಸೊ 4/12 ಇರಬೇಕು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 4 ಮತ್ತೆ 12 ಎರಡೂ ಕೂಡ 4 ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ. ಅಂದ್ರೆ 4ರಿಂದನೇ ಭಾಗಿಸ್ಬೋದು. 4 1 4, 4 3 12. ಹಾಗಾದ್ರೆ 1/3 ಇಸ್ ದ ರೈಟ್ ಆನ್ಸರ್. 1/3 ಇಲ್ಲಿ ಕಾಣಿಸ್ತಾ ಇಲ್ಲ, ಮತ್ತೆ ಇದಕ್ಕೆ ಮ್ಯಾಚ್ ಆಗುವಂತಹ ಈಕ್ವಲೆಂಟ್ ಫ್ರಾಕ್ಷನ್ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ನನ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಈಗ ಕರೆಕ್ಟ್ ಆಗಿ ಮಾಡ್ತಿರಲ್ವಾ? ನೆಕ್ಸ್ಟ್ ಕ್ವಶನ್. 2/9 plus 4/9 is equal to 6/4, option A. Option B 1/9, option C 2/9, option D 2/3. ಡಿನಾಮಿನೇಟರ್ ಛೇದವನ್ನ ಕೂಡುವಂತಿಲ್ಲ. ಛೇದವನ್ನ ಕೂಡೋದ್ರಿಂದ ಪ್ರಯೋಜನ ಆಗಲ್ಲ. ಬರೀ ನ್ಯೂಮರೇಟರ್ ಅಂಶಗಳನ್ನ ಮಾತ್ರ ಕೂಡಬೇಕು, ಎರಡನ್ನ ಕೂಡಬೇಕು. ಎಸ್ ಕುಶಾಲ್, ಸಿರಿ, ನರೇಂದ್ರ, 42 ಮೆಂಬರ್ಸ್. ಸ್ವಲ್ಪ ದಾರಿಗೆ ಬರ್ತಾ ಇದ್ದೀರಾ. ತಾರಿಕಾ, ತಿಲಕ್ ರಾಂಗ್ ಮಾಡಿದ್ರಿ. ಪೂರ್ವಿಕ್ MH ರಾಂಗ್. ವರ್ಷಿತಾ ರಾಂಗ್. ಜ್ಞಾನವಿ, ಇಶಾನ್, ಮಾನ್ವಿ, ವೇದಿಕ್, ಪೂಜಿತ್, ಧನುಷ್, ತುಂಬಾ ಜನ ತಪ್ಪು. ಭುವಿ, ಕಿಂಪನ, ಲಕ್ಷಶ್ರೀ, ರಿಷಿಕಾ, ತಶ್ವಿನ್, ಕುಶ್ವಂತ್, ಸನ್ನಿಧಿ. ನೋಡಿ ಇಲ್ಲಿ 9 ಇದೆ, 9 ಬರೀತೀವಿ. ಇಲ್ಲಿ 2 ಮತ್ತೆ 6 ಇದೆ, ಆಡ್ ಮಾಡಿದ್ರೆ 2 ಮತ್ತೆ 4 ಆಡ್ ಮಾಡಿದ್ರೆ 6. ಸೊ 6 ಮತ್ತೆ 9 ಎರಡೂ ಕೂಡ ಯಾವ್ದಾದ್ರು ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತಾ ಗಮನಿಸ್ಬೇಕು. ಸೊ ಟೇಬಲ್ಸ್ ನಿಮಗೆ ಬರಬೇಕು ಚೆನ್ನಾಗಿ. 6 ಮತ್ತೆ 9 ಎರಡೂ ಕೂಡ 3 ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾದ್ರೆ ನಾವು ಸಿಂಪ್ಲಿಫೈ ಮಾಡಬಹುದು. 3 2s and 3 3s. ಸೊ 2/3 ಅಂದ್ರೂ ಒಂದೇನೆ, 6/9 ಅಂದ್ರೂ ಒಂದೇನೆ. 6/9 ಬದಲಾಗಿ ಇಲ್ಲಿ 2/3 ಕೊಟ್ಟಿದ್ದಾರೆ. ಹಾಗಾಗಿ 2/3 is the ರೈಟ್ ಆನ್ಸರ್. ಯಾಕೆ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ಈಗ ಅರ್ಥ ಆಗ್ತಿರ್ಬೋದು ನಿಮ್ಗೆ. ಯಾಕೆ ಅಂದ್ರೆ ಯಾವಾಗ್ಲೂ ಕೂಡ ಆನ್ಸರ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ. ಸಿಂಪ್ಲೆಸ್ಟ್ ಫಾರ್ಮ್ ಅಂದ್ರೆ ಕನಿಷ್ಠ ರೂಪದಲ್ಲಿ ಇರುತ್ತೆ. ಸೊ ಆನ್ಸರ್ ಏನೇನೇ ಇದ್ರೂ ಕೂಡ ಮತ್ತೆ ಅವರು ಅದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಬರ್ದಿರ್ತಾರೆ. ಓಕೆ, ಸ್ವಲ್ಪ ಇವಾಗ ನಿಮಗೆ ಅಡಿಷನ್ ಅದೇ ತರ ಬರುತ್ತೆ, ಸಬ್ಟ್ರಾಕ್ಷನ್ ಸೇಮ್. ಫಾರ್ ಎಕ್ಸಾಂಪಲ್ ಸಬ್ಟ್ರಾಕ್ಷನ್ ಒಂದೆರಡು ಎಕ್ಸಾಂಪಲ್ ಕೊಡೋಣ. 4/5 minus 1/5. ಸೊ ಇವಾಗ ಏನ್ ಮಾಡ್ಬೇಕು? ಸೇಮ್ ಮತ್ತೆ ಡಿನಾಮಿನೇಟರ್ ಹಾಗೆ ಬರ್ಕೊಳ್ತೀವಿ. ನ್ಯೂಮರೇಟರ್ ಅಲ್ಲಿ 4 - 1 ಅಂದ್ರೆ ಅರ್ಥ 3/5. ಅಂದ್ರೆ 4 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಸರ್, ಇದನ್ನ ನಾವು ಲೈಕ್ ಫ್ರಾಕ್ಷನ್ಸ್ ಅಥವಾ ಒಂದೇ ಛೇದ ಇರುವಂತಹ ಸಂಖ್ಯೆಗಳನ್ನ, ಭಿನ್ನ ರಾಶಿಗಳನ್ನ ಮಾತ್ರ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಭಿನ್ನ ರಾಶಿಗಳು ಬಂದ್ರೆ ಏನ್ ಮಾಡ್ಬೇಕು? ಸೊ ಏನ್ ಮಾಡ್ಬೇಕು? ಅದನ್ನ ಆಡ್ ಮಾಡ್ಬೋದಾ? ಆಡ್ ಮಾಡ್ಲಿಕ್ಕೆ ಆಗಲ್ವಾ? ಯಾಕೆ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ
ಅಥವಾ ಮಾಡ್ಲೇಬೇಕು ಅಂತಂದ್ರೆ ಹೆಂಗ್ ಆಡ್ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸ್ವಲ್ಪ ಇವಾಗ ಅರ್ಥ ಆಗ್ತಿದೆ ಸರ್ ನಮಗೆ ಇದು ಅಡಿಷನ್ ಗೊತ್ತಾಗ್ತಿಲ್ಲ ಅಥವಾ ಸಿಂಪ್ಲಿಫಿಕೇಶನ್ ಗೊತ್ತಾಗ್ತಿಲ್ಲ. ಅಡಿಷನ್ ಎಲ್ಲರಿಗೂ ಗೊತ್ತಾಗ್ತಿದೆ, ನನಗೆ ಗೊತ್ತು. ಅಡಿಷನ್ ಎಲ್ಲರಿಗೂ ಗೊತ್ತಾಗಿದೆ. ಅಡಿಷನ್ ಕೂಡ ಗೊತ್ತಾಗಿಲ್ವಾ? ಅಡಿಷನ್ ಸಬ್ಟ್ರಾಕ್ಷನ್ ಯಾರಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರ್ ಅಡಿಷನ್ ಗೊತ್ತಾಗ್ತಿಲ್ಲ ಅನ್ನೋರು, ಅಡಿಷನ್ ಗೊತ್ತಾಗ್ತಿಲ್ಲ ಅನ್ನೋರು ಸುಮ್ನೆ ಹ್ಯಾಂಡ್ ರೈಸ್ ಮಾಡ್ಬೇಡಿ. ಇವಾಗ ಕೇಳ್ತೀನಿ, ಅಡಿಷನ್ ಗೊತ್ತಾಗುತ್ತೆ ನಿಮಗೆ? ವರ್ಷಿಕಾ, ಅಡಿಷನ್ ಗೊತ್ತಾಗ್ತಿಲ್ವಾ? ಹೇಳಮ್ಮ ವರ್ಷಿಕಾ. ಸರ್ ಗೊತ್ತಾಗ್ತಿಲ್ಲ, ಅದು ಪೋಲ್ ಕೊಟ್ಟಿದ್ದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಓಕೆ ಓಕೆ, ಅಲ್ಲಿ ಏನಾಗಿದೆ ಅಂತ ಹೇಳ್ತೀನಿ ನಾನು. ಪೋಲ್ ಕೊಟ್ಟಿದ್ದು ಏನಾಗ್ತಿದೆ ಅಂದ್ರೆ ನಾವು ಸಿಂಪ್ಲೆಸ್ಟ್ ಫಾರ್ಮ್ ನ ಕೇಳ್ತಾ ಇದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗ್ತಿದೆ ನಿಮಗೆ ಪೋಲಲ್ಲಿ ಏನ್ ಕೊಡ್ತಾ ಇದ್ವಿ ನಾವು? ಇಲ್ಲೇ ನೋಡಿ, 4/6 ಮೈನಸ್ 1/6 ಅಂತ ಕೊಟ್ವಿ ಅನ್ಕೋಣ. ಸೊ ನಿಮಗೆ ಮೈನಸ್ ಮಾಡಬೇಕು. 6 ಇದೆ, 6 ಅಂತ ಬರ್ಕೊಳ್ತೀರಾ. ಇಲ್ಲಿ 4 - 1 ಇದೆ, 4 - 1 ಅಂತ ಬರ್ಕೊಳ್ತೀರಾ. 3/6 ಬರ್ತಾ ಇದೆ. ಸೊ 3/6 ಆನ್ಸರೇ ಕೊಟ್ಟಿರಲ್ಲ, ಅಲ್ಲಿ ಬೇರೆ ಆನ್ಸರ್ ಕೊಟ್ಟಿರ್ತಾರೆ. ಅಂದ್ರೆ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್. ಇವಾಗ ಈಕ್ವಲೆಂಟ್ ಫ್ರಾಕ್ಷನ್ಸ್ ನೀವು ಕಲ್ತಿದ್ದೆ ಏನಕ್ಕೆ ಮತ್ತೆ ನಿನ್ನೆ? ಇದೇ ಉದ್ದೇಶಕ್ಕೆ. ಸೊ 3 ಮತ್ತೆ 6 ನ ನೋಡಿದ ತಕ್ಷಣ ನಿಮಗೆ ಅನಿಸ್ಬೇಕು 3 ಮತ್ತೆ 6 ನ ನಾವು 3 ಇಂದ ಡಿವೈಡ್ ಮಾಡಬಹುದು. 3 ಅನ್ನು 3 ಇಂದ ಡಿವೈಡ್ ಮಾಡಬಹುದು, 6 ಅನ್ನು 3 ಇಂದ ಡಿವೈಡ್ ಮಾಡಬಹುದು. ಸೊ ಡಿವೈಡ್ ಮಾಡಿದ್ರೆ 3 1s are 3, 3 2s are 6. ಹಾಗಾದ್ರೆ 1/2 is the answer. ಸರ್ ಹಾಗಾದ್ರೆ 3/6 ಆನ್ಸರ್ ಅಲ್ವಾ? ಆಫ್ ಕೋರ್ಸ್ 3/6 is also a answer. ಬಟ್ ಅದರಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ನಾವು ಆನ್ಸರ್ ಕೊಟ್ಟಿರ್ತಾರೆ ಒಂದೊಂದ್ಸಲ. ಅಂದ್ರೆ ತುಂಬಾ ಸರಳ ರೂಪ, ಅವಾಗ ನಾವು 1/2 ಅಂತ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೋಗೋಣ. ಈ ತರದ್ದು ಅರ್ಥ ಆಗ್ತಿದೆ ಅಂದ್ರೆ ಒಂದು ಪೋಲ್ ಕೊಡ್ತೀನಿ, ನೋಡೋಣ ಈಗ ಎಷ್ಟು ಜನ ಸರಿ ಮಾಡ್ತೀರಾ ಅಂತ ಹೇಳಿ. 5/8 minus 1/8 is equal to option A 4/0, option B 2/1, option C 1/2, option D 4/16. ಎಸ್, ದಿಯಾ, ಬೆನಕ, ಸಿರಿ, ತನ್ವಿತ್, ಚಿನ್ಮಯಿ, ಜಿ ಪಟೇಲ್, ಇಶಾನ್, ಇವಾಗ 54 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ. ಸೊ ಇವಾಗ ವರ್ಷಿತಾ NM ತಪ್ಪು, ತಾರಿಕಾ, ಪ್ರೀತಮ್, ಕುಶ್ವಂತ್, ಭುವಿಕ್ ತಪ್ಪು ಮಾಡಿದ್ರಿ, ಪೂರ್ವಿಕ್, ಉವೀಕ್ಷಾ, ತಶ್ವಿನ್ ತಪ್ಪು ಮಾಡಿದ್ರಿ, ಜಸ್ವಂತ್, ಗೌತಮ್, ಅನ್ಸಿಕಾ ತಪ್ಪು ಮಾಡಿದ್ರಿ. ನೋಡಿ ಇಲ್ಲಿ ಏನ್ ಮಾಡ್ಬೇಕಿತ್ತು ನೋಡಿ, 8 ಹಾಗೆ ಇದೆ. 5 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಬೇಕು, 4/8. ಈ 4 ಮತ್ತೆ 8 ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ, 4 1s 4 2s. ಸೊ 1/2 ಇಲ್ಲೇ ಕಾಣಿಸ್ತಾ ಇದೆ. ಇಷ್ಟೇನೆ, ಇಷ್ಟು ಮಾಡ್ಲಿಕ್ಕೆ ಆಗಲ್ವಾ ನಿಮಗೆ? ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಇವಾಗ ಯಾರು ತಪ್ಪು ಮಾಡಿದ್ರಿ ಅವ್ರು ಮತ್ತೆ ಸರಿ ಮಾಡ್ಬೇಕು. 54 ಮೆಂಬರ್ಸ್ ಕರೆಕ್ಟ್ ಮಾಡಿದೀರಾ. ಸುಷ್ಮಾ, ಶ್ರೀಶಾ ನೀವು ಆನ್ಸರೇ ಮಾಡ್ತಿಲ್ಲ. ರಚ್ಚುತ್, ರೋಷನ್ ಅಲ್ಲಿ ABCD ಬರುತ್ತಲ್ವಾ, ನಿಮ್ಮ ಆನ್ಸರ್ನ ಟಚ್ ಮಾಡಿ ಅಂತ. ಓಕೆನಾ? ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಇವಾಗ ರೆಡಿ ಇದ್ದೀರಲ್ವಾ ಎಲ್ರು? ಒಂದು ನಿಮಿಷ.
3/20 plus 5/20 is equal to option A 4/20, option B 8/40, option C 3/4, option D 2/5. ಮಕ್ಕಳು ಇನ್ನ ಪೋಲ್ ಕೊಟ್ಟಿಲ್ಲ, ನೀವು ವರ್ಕೌಟ್ ಮಾಡಿ. ಏನ್ ವರ್ಕೌಟ್ ಮಾಡ್ತೀರಾ ನೋಡಿ, 3 ಮತ್ತೆ 5 ಆಡ್ ಮಾಡ್ಬೇಕು, ಇದು ಎಲ್ಲರೂ ಮಾಡ್ತಾರೆ. 20 ಮತ್ತೆ 20 ಎರಡು ಸೇಮ್ ಡಿನಾಮಿನೇಟರ್ ಇದೆ, 20 ಬರ್ಕೊಳ್ತೀರಾ. 3 ಮತ್ತೆ 5 ಆಡ್ ಮಾಡಿದಾಗ 8/20. 8/20 ನ ಸಿಂಪ್ಲಿಫೈ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡಿದ್ರೆ 8 ಮತ್ತೆ 20 ಎರಡು ಕೂಡ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅದನ್ನ ನೋಡ್ಕೊಂಡ್ರೆ ಸಾಕು, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಆನ್ಸರ್ ಅಲ್ಲಿ 8/20 ಕಾಣಿಸ್ತಾ ಇಲ್ಲ. 8/20 ಇಲ್ಲ ಅಂದ್ರೆ ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಯಾವುದು ಅಂತ ಚೆಕ್ ಮಾಡಿ. ವೀಕ್ಷಾ, ಧನ್ವಿ ಇದೆಯಾ? ಸೊ ಇವಾಗ ಒಂದ್ ಸ್ವಲ್ಪ ಜನ ಕರೆಕ್ಟ್ ಮಾಡ್ತಾ ಇದ್ದೀರಾ, ಆಯ್ತಾ? ಇವಾಗ್ಲೂ ಮತ್ತೆ ಬೆನಕ ತಪ್ಪು ಮಾಡಿದ್ರಿ. ಬೆನಕ ಮಿಸ್ ಆಯ್ತಾ ಅಥವಾ ಲಕ್ಷಶ್ರೀ, ಪವಿಶ್, ಪೂಜಿತ್, ಕುಶಾಲ್, ಮಾನ್ವಿ, ಲೋಚನಾ, ಚಿರಾಗ್, ತಾರಿಕಾ, ಧನುಷ್, ಸುಷ್ಮಾ, ವರ್ಷಿತಾ, ಇಷ್ಟು ಈಸಿ ಇರೋ ತಪ್ಪು ಮಾಡಿದಿರಲ್ಲ. ಖುಷ್ವಂತ್, ಓಕೆ. 8 ಮತ್ತೆ 20 ಎರಡು ಕೂಡ 4 ನೋಡಿ, ನಂಬರ್ಸ್ ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ 4 ಇಂದ ಡಿವೈಡ್ ಆಗುತ್ತೆ. 4 2s and 4 5s 20. ಹಾಗಾದ್ರೆ ಆನ್ಸರ್ ಇಸ್ 2/5. ಸೊ 2/5 ಇಸ್ ದ ರೈಟ್ ಆನ್ಸರ್. ಓಕೆ, ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ನಿಮಗೆ 100 ಅಂದ್ರೆ 10 ವರೆಗೂ ಟೇಬಲ್ ಈಸಿಯಾಗಿ ಬರಬೇಕು. 5 6 8 4 ಸೊ ಅಂತ ತಕ್ಷಣ ನಿಮಗೆ ನಂಬರ್ಸ್ ನ ನೋಡಿದ ತಕ್ಷಣ ಇವು ಯಾವ್ದು ನಂಬರ್ ಇಂದ ಡಿವೈಡ್ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು. ಸೊ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಟೇಬಲ್ಸ್ ಬರಬೇಕು. ಓಕೆ, ಟೇಬಲ್ಸ್ ಯಾವ ತರ ಅಂತಂದ್ರೆ ನಂಬರ್ ನೋಡಿದ ತಕ್ಷಣ ಇದು ಯಾವ ಟೇಬಲ್ ಇಂದ ಬರುತ್ತೆ. ಸೊ ಇದು ಯಾವ ಟೇಬಲ್ ಅಲ್ಲಿ ಬರುತ್ತೆ 32 ಅಂದ ತಕ್ಷಣ, ಆಯ್ತಾ? ಅಂದ್ರೆ ಯಾವ ಈ 32 ಅನ್ನೋದು ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ, 4 ಇಂದ ಡಿವೈಡ್ ಆಗುತ್ತಾ, 8 ಇಂದ ಡಿವೈಡ್ ಆಗುತ್ತಾ, ಈ ರೀತಿ ಟಕ 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 ಅಂತ ಬರ್ಬೇಕು. 2 ಇಂದ ಡಿವೈಡ್ ಆಗುತ್ತಾ, 16 ಇಂದ ಡಿವೈಡ್ ಆಗುತ್ತೆ. ನೋಡಿ, ಈ ತರ ಬಂದ್ರೆ ನಿಮಗೆ ಈ ತರ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇವತ್ತು ಇದೇ ತರದ ಕ್ವಶನ್ಸ್ ಮಾಡಬೇಕು. ಜೊತೆಗೆ ನಾವು ಈಕ್ವಲೆಂಟ್ ಫ್ರಾಕ್ಷನ್ ನೋಡಿ, ಇಲ್ಲಿ ಸರ್ ಇದುವರೆಗೂ ನಾವು ಸೇಮ್ ಡಿನಾಮಿನೇಟರ್ ಇರೋದನ್ನ ಮಾಡಿದ್ವಿ, ಆದ್ರೆ ಇಲ್ಲಿ ನೋಡಿ ಇಲ್ಲೊಂದು ಕ್ವಶನ್ ಇದೆ, 2/3 ಇದೆ ಮತ್ತೆ 1/4 ಇದೆ. ಇಲ್ಲಿ 3 ಇದೆ ಡಿನಾಮಿನೇಟರ್, ಇಲ್ಲಿ 4 ಇದೆ. ಸೊ ಇದನ್ನ ಏನ್ ಮಾಡ್ಬೇಕು, ಇದನ್ನ ಹೆಂಗ್ ಆಡ್ ಮಾಡೋದು? ಇಸ್ ಇಟ್ ಪಾಸಿಬಲ್ 3 + 4 = 7 ಅಂತ ಬರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಇದನ್ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ? ಡೈರೆಕ್ಟ್ ಆಗಿ ಆಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ನಾವು ಯಾವಾಗ್ಲೂ ಆಡ್ ಮಾಡ್ಬೇಕಾಗಿರೋದು ನ್ಯೂಮರೇಟರ್ ಅಂದ್ರೆ ಅಂಶಗಳನ್ನ. ಇಲ್ಲಿ 2 ಪೀಸ್ ಇದೆ, ಇಲ್ಲಿ 1 ಪೀಸ್ ಇದೆ ಅಂತ ನೀವು ಆಡ್ ಮಾಡಬಹುದು. ಆದ್ರೆ ಇಲ್ಲಿ ಸೈಜೇ ವ್ಯತ್ಯಾಸ ಆಗಿದೆ. ಇಲ್ಲಿ 3 ಪೀಸು, ಇಲ್ಲಿ 4 ಪೀಸು. ಸೊ ಹಾಗಾದ್ರೆ ಇದು ಚಿಕ್ಕ ಚಿಕ್ಕ ಸೈಜು, ಇದು ದೊಡ್ಡ ದೊಡ್ಡ ಸೈಜು, ಇವನ್ನ ನಾವು ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗ್ಲೂ ಕೂಡ ಫ್ರಾಕ್ಷನ್ ಅಂದ್ರೆ ಶುಡ್ ಬಿ ಈಕ್ವಲ್ ಪಾರ್ಟ್ಸ್. ಸೊ ಈಕ್ವಲ್ ಪಾರ್ಟ್ ಇರ್ಬೇಕು. ಹಾಗಾದ್ರೆ ಇಲ್ಲಿ 3 ಪೀಸು, ಇಲ್ಲಿ 4 ಪೀಸ್ ನ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಸೈಜೇ ವ್ಯತ್ಯಾಸ. ಒಂದು ಕೇಕ್ ಏನೋ ತಂದಿದ್ದಾರೆ, ಇಲ್ಲಿ ಒಂದೇ ಸೈಜಿನ ಕೇಕ್ ಇದೆ ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಕೇಕ್ ಏನೋ ಒಂದೇ ಸೈಜ್ ಇದೆ, ಇಲ್ಲೂ ಕೂಡ ಅದೇ ಸೈಜ್ ಇದೆ ಕೇಕು. ಆದ್ರೆ ಇಲ್ಲಿ 3 ಪೀಸ್ ಕಟ್ ಮಾಡಿದ್ದಾರೆ, 1 2 3 ಅಂತ ಹೇಳಿ. ಇಲ್ಲಿ 4 ಪೀಸ್ ಕಟ್ ಮಾಡಿದ್ದಾರೆ ನೋಡಿ, ಇಲ್ಲಿ ಉದ್ದ ಕಟ್ ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ 1 2 ಇಲ್ಲೊಂದು ಪೀಸು, ಹಾಗಾದ್ರೆ 3 ಪೀಸ್ ಅಂತ ಬರೆಯೋದ? ಯಾವ ರೀತಿ ಬರೆಯೋದು? ಕನ್ಫ್ಯೂಷನ್ ಆಗ್ತಿದೆ ಅಂತಂದ್ರೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಈ ಸೈಜಸ್ ನ ಈಕ್ವಲ್ ಮಾಡ್ಕೋಬೇಕು.
ಅಂದ್ರೆ ಅರ್ಥ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೋಬೇಕು. ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೊಳ್ಳೋದು ಅಂದ್ರೆ ಏನು, ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ನಿಮಗೆ. ನೋಡಿ 2/3 ಅಂತ ಇದೆ, ಇಲ್ಲಿ 1/4 ಇದೆ. ಇವೆರಡೂ ಕೂಡ ಈಕ್ವಲ್ ಇಲ್ಲ, ಅದಕ್ಕೋಸ್ಕರ ನಾವು ಈಕ್ವಲೆಂಟ್ ಫ್ರಾಕ್ಷನ್ಸ್ ನ ಬರ್ಕೋಬಹುದು. 2/3 ಅಂದ್ರೂ ಒಂದೇನೆ, 8/12 ಅಂದ್ರೂ ಒಂದೇ ತಾನೆ. ಯಾಕೆ ಸರ್ ಒಂದೇ ಆಯ್ತು ನೋಡಿ, ಇದು ನಿಮ್ಗೆ ಗೊತ್ತಿದೆ. 2/3 ಅನ್ನ ನಾವು 4 ಇಂದ ಮಲ್ಟಿಪಲ್ ಮಾಡಿದ್ರೆ ಬೋತ್ ಸೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡನ್ನೂ ಕೂಡ ಅದೇ ಸಂಖ್ಯೆಯಿಂದ ಮಲ್ಟಿಪಲ್ ಮಾಡ್ತಾ ಇದ್ದೀನಿ. 8/12 ಬಂತು. ವ್ಯಾಲ್ಯೂ ಏನೂ ಚೇಂಜ್ ಆಗೋದಿಲ್ಲ. 2/3 ಇದೆ, ಪೀಸಸ್ ಮಾತ್ರ ದೊಡ್ಡದು ಮಾಡಿದೀವಿ, ಹಾಗಾಗಿ 8/12 ಬಂದಿದೆ ಅಷ್ಟೇನೆ. ಅಂದ್ರೆ ಈಕ್ವಲೆಂಟ್ ಫ್ರಾಕ್ಷನ್ ಆಯ್ತು. ಇಲ್ಲೂ ಅಷ್ಟೇನೆ 1/4 ನ ನಾವೇನ್ ಮಾಡೋಣ, ಈ 4 ಪೀಸಸ್ ನ 12 ಬರೋ ತರ, ಇಲ್ಲೂ ಕೂಡ 12 ಡಿನಾಮಿನೇಟರ್ ಬಂದಿದೆ, ಇಲ್ಲೂ ಕೂಡ 12 ಡಿನಾಮಿನೇಟರ್ ಬರೋ ತರ ಮಲ್ಟಿಪಲ್ ಮಾಡ್ಕೊಂಡ್ವಿ. ಅಂದ್ರೆ ಅರ್ಥ 3 ಇಂದ ಮಲ್ಟಿಪಲ್ ಮಾಡಿದ್ವಿ. ಸೊ 3 ಇಂದ ಮಲ್ಟಿಪಲ್ ಮಾಡಿದಾಗ 4 3s 12 ಆಯ್ತು, ಇಲ್ಲೂ ಕೂಡ 3 ಆಯ್ತು. ಸೊ ಈಗ ಡಿನಾಮಿನೇಟರ್ ಇಲ್ಲೂ 12 ಇದೆ, ಇಲ್ಲೂ 12 ಇದೆ. ಸೊ ಅರ್ಥ ಆಯ್ತು ಅನ್ಸುತ್ತೆ ಇವಾಗ ನಿಮಗೆ. ನೋಡಿ ಯಾಕೆ ಇಲ್ಲಿ 12 ಆಯ್ತು, ನಾವು ಮಲ್ಟಿಪಲ್ ಮಾಡಿದ್ವಿ 4 ಇಂದ. ಯಾಕೆ ಮಾಡಿದ್ವಿ, ಯಾಕಂದ್ರೆ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 3 ಇದೆ ಡಿನಾಮಿನೇಟರ್, ಇಲ್ಲಿ 4 ಇದೆ, ಯಾಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಯಾವುದೇ ಫ್ರಾಕ್ಷನ್ ಯಾಡ್ ಮಾಡ್ಬೇಕು ಅಂದ್ರೆ ಛೇದ ಸಮ ಆಗ್ಬೇಕು. ಸಮ ಆಗ್ಬೇಕು ಅಂದ್ರೆ ನಿಮಗೆ ಸರ್ LCM ಮಾಡ್ಬೇಕು ಸರ್, LCM ಲೆಸನ್ ಇನ್ನ ಮುಂದೆ ಇದೆ, ಹಾಗಾಗಿ LCM ಲೆಸನ್ ಬರೋವರೆಗೂ ಕೂಡ ನಾವು ಈಕ್ವಲೆಂಟ್ ಫ್ರಾಕ್ಷನ್ ಆಲ್ರೆಡಿ ಕಲ್ತ್ಬಿಟ್ಟಿದೀವಿ. ಈಕ್ವಲೆಂಟ್ ಫ್ರಾಕ್ಷನ್ ನ ಫಸ್ಟ್ ಮಾಡೋಣ. ಈಕ್ವಲೆಂಟ್ ಫ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಏನಿಲ್ಲ, ಈ ಯಾವಾಗ್ಲೂ ಕೂಡ ನೋಡಿ ಇಲ್ಲಿ 2 ಇದೆ ಅಲ್ವಾ, 2/3 + 1/4 ಆಡ್ ಮಾಡ್ತಾ ಇದೀವಿ. ಆಡ್ ಮಾಡ್ಬೇಕು ಅಂದ್ರೆ ಇಲ್ಲಿ 3 ಮತ್ತೆ 4 ಇದೆಯಲ್ವಾ, ಈ 3 ಮತ್ತೆ 4 ಈಕ್ವಲ್ ಆಗ್ಬೇಕು. ಸೊ 3 ಅನ್ನ 4 ಇಂದ ಮಲ್ಟಿಪಲ್ ಮಾಡ್ತೀನಿ, ಇದನ್ನು 4 ಇಂದ, ಅವಾಗ ಇದು 8/12 ಆಯ್ತು. ಇದನ್ನ 3 ಇಂದ ಮಲ್ಟಿಪಲ್ ಮಾಡ್ತೀನಿ, ಇದನ್ನು 3 ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ 1/4 ಇದ್ದಿದ್ದು 3/12 ಆಯ್ತು. ಈಗ ನಾವು ಇವೆರಡನ್ನು ಆಡ್ ಮಾಡಿದ್ರೆ 11/12 ಆಗುತ್ತೆ. ಸೊ 11/12 ಇಸ್ ದ ರೈಟ್ ಆನ್ಸರ್. ಇವಾಗ ನಿಮಗೊಂದು ಕನ್ಫ್ಯೂಷನ್ ಕಾಡುತ್ತೆ, ಏನಂದ್ರೆ ಸರ್ ಇವಾಗ ನಾವು 12 ಅಂತ ಹೆಂಗ್ ಬಂತು ನಿಮ್ಗೆ, ಇಲ್ಲಿ 12 ಯಾಕೆ ಮಾಡ್ಕೊಂಡ್ರಿ ನಾವು ಅಂತ ನೀವು ಕೇಳ್ಬೋದು. ಮಕ್ಳೇ, ನಾನು ನಿಮ್ಗೊಂದು ಸ್ವಲ್ಪ ಸರಳವಾಗಿರುವಂತಹ ಎಕ್ಸಾಂಪಲ್ ನ ಕೊಡ್ತೀನಿ, ಯಾಕೆ ನಾವು 12 ಮಾಡ್ಕೊಂಡ್ವಿ ಅಂತ ಹೇಳಿ. ಓಕೆ, 2/3 + 1/4 ಆಡ್ ಮಾಡ್ಬೇಕಿತ್ತು, ಆದ್ರೆ ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇದು ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, 2/3ಗೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರಿತಾ ಹೋಗ್ತೀನಿ. ಫಸ್ಟ್ 2 ಇಂದ ಮಲ್ಟಿಪಲ್ ಮಾಡ್ತೀನಿ, 2 2s 4, 3 2s 6. ಓಕೆನಾ, ಅಂದ್ರೆ 2/3 ಅಂದ್ರೂ ಒಂದೇನೆ, 4/6 ಅಂದ್ರೂ ಒಂದೇನೆ. ನೆಕ್ಸ್ಟ್ ಮತ್ತೆ ಇದನ್ನ 3 ಇಂದ ಮಲ್ಟಿಪಲ್ ಮಾಡ್ತೀನಿ, 2 3s ನೋಡಿ, 3 ಇಂದ ಮಲ್ಟಿಪಲ್ ಮಾಡಿದ್ರೆ 3 2s 6, 3 3s 9. ನೆಕ್ಸ್ಟ್ ಮತ್ತೆ ಅದೇ 2/3 ಅನ್ನ 4 ಇಂದ ಮಲ್ಟಿಪಲ್ ಮಾಡ್ತೀನಿ, ನೆಕ್ಸ್ಟ್ 8 12 ಅಂದ್ರೆ 8/12. ಹಾಗಾದ್ರೆ 2/3 ಅಂದ್ರೂ ಒಂದೇನೆ, 2/3 = 4/6 = 6/9 ಸೊ 8/12. ಇದರಲ್ಲಿ ಯಾವ್ದು ಬೇಕಾದ್ರೂ ಬರ್ಕೋಬಹುದು ನಾವು, ಎಲ್ಲ ಒಂದೇನೆ, ಇದರ ವ್ಯಾಲ್ಯೂ ಏನೂ ಚೇಂಜ್ ಇಲ್ಲ. ಈಗ ನೆಕ್ಸ್ಟ್ 1/4ಗೂ ಕೂಡ ನಾನು ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರಿತಾ ಹೋಗ್ತೀನಿ. ಸೊ 1/4 ನಾನು ಫಸ್ಟ್ 2 ಇಂದ ಮಲ್ಟಿಪಲ್ ಮಾಡಿದೆ, 2 ಇಂದ ಮಲ್ಟಿಪಲ್ ಮಾಡಿದಾಗ 2/8 ಬಂತು. ನೆಕ್ಸ್ಟ್ 3 ಇಂದ ಮಲ್ಟಿಪಲ್ ಮಾಡ್ತೀನಿ, ಸೊ 3/12 ಬರುತ್ತೆ. 1 3s 4 3s 12. ಅದೇ ತರ ಮತ್ತೆ ನಾನು 4 ಇಂದ ಮಲ್ಟಿಪಲ್ ಮಾಡ್ತೀನಿ, 4/16 ಬರುತ್ತೆ. ಹಾಗಾದ್ರೆ ಈ ನಂಬರ್ನ ನಾನು ಬರ್ಕೊಳ್ತೀನಿ, 1/4 ಅಂದ್ರೂ ಒಂದೇನೆ, 2/8 ಅಂದ್ರೂ ಒಂದೇನೆ, 3/12 ಅಂದ್ರೂ ಒಂದೇನೆ, 4/16 ಅಂದ್ರೂ ಒಂದೇನೆ. ಸೊ ಈಗ ಇದರಲ್ಲಿ ಯಾವ್ದಾದ್ರೂ ಬರ್ಕೋಬಹುದಲ್ವಾ, ಇಲ್ಲಿ 12 ಇದೆ, ಇಲ್ಲೂ ಕೂಡ 12 ಇದೆ. ಸೊ 1/4 ಅಂತ ಬರೆಯೋ ಬದಲಾಗಿ ಐ ಕ್ಯಾನ್ ರೈಟ್ 3/12. ಅದೇ ತರ 2/3 ಬದಲಾಗಿ ಐ ಕ್ಯಾನ್ ರೈಟ್ 8/12, ಯಾಕೆಂದ್ರೆ ಬೋತ್ ಆರ್ ಸೇಮ್ ಈಕ್ವಲೆಂಟ್ ಫ್ರಾಕ್ಷನ್.
ನಾವು ಡಿನಾಮಿನೇಟರ್ ಇಲ್ಲೂ 12 ಇದೆ, ಇಲ್ಲೂ 12 ಇದೆ. ಸೊ 12 ಮತ್ತೆ 12 ಇರುವಂತ ಡಿನಾಮಿನೇಟರ್ ಇದೆ. ಇದನ್ನ ನಾನು ಬರ್ಕೊಂಡು ಮಾಡ್ತೀನಿ ನೋಡಿ. ಬರ್ಕೊಂಡು ಆಡ್ ಮಾಡಿದಾಗ 12 ಮತ್ತೆ 12 ಇದೆ, 12 ಏನೆ. ಸೊ 8 + 3 is 11. ಸರ್, ಈ ಪ್ರಾಬ್ಲಮ್ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ? ಇದಕ್ಕೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಬರ್ಕೋಬೇಕಾ? ಇದಕ್ಕೆ ಅಷ್ಟೆಲ್ಲ ಮಾಡೋ ಆಗಿಲ್ಲ. ನಾನ್ ನಿಮಗೆ ಅರ್ಥ ಆಗ್ಲಿ ಯಾಕೆ ನಾವು 12 ಬರ್ಕೊಂಡ್ವಿ, ಡಿನಾಮಿನೇಟರ್ ಯಾಕೆ 12 ಆಯ್ತು ಅಂತ ಹೇಳ್ಕೊಡ್ಲಿಕ್ಕೆ ಇಷ್ಟೆಲ್ಲ ಮಾಡಿದ್ವಿ. ಹಾಗಾದ್ರೆ ನೀವು ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು. ನೋಡಿ, ಬೇರೆ ಬೇರೆ ಡಿನಾಮಿನೇಟರ್ ಇದ್ರೆ ನಮ್ಮ ಹತ್ರ ಶಾರ್ಟ್ ಕಟ್ ಇದೆ. ಶಾರ್ಟ್ ಕಟ್ ಏನಂದ್ರೆ ತುಂಬಾ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಯಾವ್ದಾದ್ರೂ ಆಗಿರ್ಲಿ, ಬೇರೆ ಬೇರೆ ಡಿನಾಮಿನೇಟರ್ ಇದೆ, ಬೇರೆ ಬೇರೆ ಡಿನಾಮಿನೇಟರ್ ನೋಡಿ. 3 ಇದೆ, 4 ಇದೆ. ಜಸ್ಟ್ ಇವೆರಡನ್ನು ಮಲ್ಟಿಪಲ್ ಮಾಡ್ತೀನಿ. 3 × 4. ನೆಕ್ಸ್ಟ್ ಯಾವ್ದನ್ನ ಮಲ್ಟಿಪಲ್ ಮಾಡಿದೀನಿ, 3 ನ 4 ಇಂದ ಮಲ್ಟಿಪಲ್ ಮಾಡಿದೀನಿ ಅಲ್ವಾ, ಅದನ್ನ 4 ಇಂದ ಇದನ್ನು ಕೂಡ ಮಲ್ಟಿಪಲ್ ಮಾಡಬೇಕು. 2 × 4 ನೋಡಿ. ಈ 2 ನ ಈ 4 ಜೊತೆಗೆ ಮಲ್ಟಿಪಲ್ ಮಾಡಬೇಕು. ಜೊತೆಗೆ 1 ಅನ್ನ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೋಬೇಕು. 1 ಅನ್ನ 3 ಜೊತೆಗೆ ಮಲ್ಟಿಪಲ್ ಮಾಡಬೇಕು. 1 × 3. ದಟ್ಸ್ ಇಟ್. ಆನ್ಸರ್ ಇಸ್ ರೆಡಿ. ಸೊ ಹಾಗಾದ್ರೆ ಇವಾಗೆಲ್ಲ ಸಾಲ್ವ್ ಮಾಡೋಣ ನೋಡಿ. 4 2s are 8 plus 1 3s are 3 divided by 3 4s are 12. ಸೊ ಆನ್ಸರ್ ಈಸ್ 11/12. ಇಷ್ಟೇನೆ. ಅಷ್ಟೆಲ್ಲ ಮಾಡೋದು ಒಂದೇ ಲೈನ್ ಅಲ್ಲಿ ಮಾಡಿದ್ವಿ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಏನೇನ್ ಮಾಡಿದ್ವಿ ಅಂತ ಹೇಳಿ ನೋಡಿ. 2/3 plus 1/4. Write down on your notebooks. So first you have to multiply these two in a denominator. ಅಂದ್ರೆ 3 × 12 ಮಲ್ಟಿಪಲ್ ಮಾಡಿದ್ವಿ. ನೆಕ್ಸ್ಟ್ ನಮಗೆ ಇಲ್ಲಿ 2 ನಂಬರ್ಸ್ ಬೇಕು ನ್ಯೂಮರೇಟರ್ ಅಲ್ಲಿ. ಅಂದ್ರೆ ಇಲ್ಲೊಂದು ನಂಬರು, ಇಲ್ಲೊಂದು ನಂಬರು. ಹೌದಾ? 2 ಅನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಳೋ ಹಾಗಿಲ್ಲ. ನಾವು 3 ಅನ್ನ ಯಾವ್ದ್ರಿಂದ ಮಲ್ಟಿಪಲ್ ಮಾಡಿದೀವಿ, 4 ಇಂದ ಮಲ್ಟಿಪಲ್ ಮಾಡಿದೀವಿ. ಅಂದ್ರೆ 2 ಅನ್ನು ಕೂಡ 4 ಇಂದಾನೇ ಮಲ್ಟಿಪಲ್ ಮಾಡಿ. ಈಕ್ವಲೆಂಟ್ ಫ್ರಾಕ್ಷನ್ ನೆನಪಿದೆ ನಿಮಗೆ. 2 × 4. ಈ 2 ಅನ್ನ ಯಾವ್ದ್ರಿಂದ ಮಲ್ಟಿಪಲ್ ಮಾಡಿದ್ವಿ, 4 ಇಂದ ಮಲ್ಟಿಪಲ್ ಮಾಡಿದ್ವಿ. ಯಾಕೆ 4 ಇಂದ ಮಲ್ಟಿಪಲ್ ಮಾಡಿದ್ವಿ, 3 ಅನ್ನ 4 ಇಂದ ಮಲ್ಟಿಪಲ್ ಮಾಡಿರೋದ್ರಿಂದ ಅದೇ 4 ಅನ್ನ ಈ 2 ಜೊತೆಗೂ ಮಲ್ಟಿಪಲ್ ಮಾಡಬೇಕು. ನೆಕ್ಸ್ಟ್ ಅದೇ ತರ 1, ಈಗ 1 ಬರ್ಕೋಬೇಕು. ಇಲ್ಲಿ ಪ್ಲಸ್ ಇದೆ, ಮಧ್ಯದಲ್ಲಿ ಪ್ಲಸ್ ಹಾಕಿದೀನಿ. 1 × ಈ 4 ನ ಯಾವ್ದ್ರಿಂದ ಮಲ್ಟಿಪಲ್ ಮಾಡಿದೀವಿ, 3 ಇಂದ. ಹಾಗಾಗಿ ಇಲ್ಲೂ ಕೂಡ 3 ಇಂದ ಮಲ್ಟಿಪಲ್ ಮಾಡಿದೀವಿ. ಸೊ ಆನ್ಸರ್ ಈಸ್ ರೆಡಿ. ಈಗ 4 2s ಇವೆರಡು ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬರುತ್ತೆ, 8 ಬರುತ್ತೆ. ಸೊ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇರ್ಲಿ. ಇಲ್ಲಿ 1 × 3, ಇಲ್ಲಿ 3 × 4 12. ಸೊ ಇವಾಗ 8 + 3 is 11/12. ಸೊ ದಟ್ಸ್ ಇಟ್. ಬೇರೆ ಬೇರೆ ಡಿನಾಮಿನೇಟರ್ ಇದ್ರೆ ಏನ್ ಮಾಡ್ಬೇಕು, ಬರೀ ಆಡ್ ಮಾಡೋ ಹಾಗಿಲ್ಲ, ಡಿನಾಮಿನೇಟರ್ ನ ಮಲ್ಟಿಪಲ್ ಮಾಡ್ಕೋಬೇಕು. ಜೊತೆಗೆ ಇದನ್ನ ಇದ್ರ ಜೊತೆಗೆ ಮಲ್ಟಿಪಲ್ ಮಾಡಬೇಕು, ಇದನ್ನ ಇದ್ರ ಜೊತೆಗೆ ಮಲ್ಟಿಪಲ್ ಮಾಡಬೇಕು, ಆಮೇಲೆ ಅದನ್ನ ಆಡ್ ಮಾಡಬೇಕು. ನೋಡಿ, ಮಲ್ಟಿಪಲ್ ಮಲ್ಟಿಪಲ್ ಆಮೇಲೆ ಆಡ್. ಅಡಿಷನ್ ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಈಗ ನೀವು ಇನ್ನೊಂದು ಮಾಡ್ತೀರಲ್ವಾ? ಓಕೆ, ನಾನು ರಾ ಆನ್ಸರ್ ಕೊಡ್ತೀನಿ. ರಾ ಆನ್ಸರ್ ಅಂದ್ರೆ ಫುಲ್ ಆನ್ಸರ್ ಅಲ್ಲ, ಹಾಫ್ ಆನ್ಸರ್. ಸೊ 3/5 plus 1/4. ಆಪ್ಷನ್ ಎ. 3 × 4 plus 1 × 5 divided by 5 + 4. ಆಪ್ಷನ್ ಎ ಇದು. ಆಪ್ಷನ್ ಬಿ 3 + 4 plus 1 + 1 + 5 divided by 5 × 4. ಆಪ್ಷನ್ ಸಿ. ಕನ್ಫ್ಯೂಸ್ ಆಗಬೇಡಿ. ನೀವು ಏನ್ ಮಾಡ್ಬೇಕು, ನಾವು ಆನ್ಸರ್ ಏನಾದ್ರೂ ಕೊಡ್ಲಿ, ನೀವು ಏನ್ ಮಾಡ್ಬೇಕು ಅದನ್ನ ಮಾಡಿ. 3 × 4 plus 1 × 5 divided by 5 × 4. ಆಪ್ಷನ್ ಡಿ 3 × 4 plus 1 × 4 divided by 5 × 4. ಮಕ್ಕಳ ಏನ್ ಮಾಡ್ಬೇಕು, ಡಿನಾಮಿನೇಟರ್ ನ ಮಲ್ಟಿಪಲ್ ಮಾಡ್ಕೋಬೇಕು.
ಆಮೇಲೆ ಮತ್ತೆ ಕ್ರಾಸ್ ಮಲ್ಟಿಪಲ್, ಆಮೇಲೆ ಅಡಿಷನ್. ಅಷ್ಟು ಕೆಲಸ ಮಾಡಬೇಕು. ಇದಕ್ಕೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಬ್ರಾಕೆಟ್ ಹಾಕ್ತಾ ಇದ್ದೀನಿ. ಓಕೆ, ಇದನ್ನ ಕಂಪ್ಲೀಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನಿಮ್ಗೆ ಎಲ್ಲರೂ ಕೂಡ ಮಾಡ್ಬೋದು. ಇವಾಗ ಆನ್ಸರ್ ಇಷ್ಟೇನೆ ಮಾಡ್ಬೇಕಾಗಿರೋದು. ನಾವೇನ್ ಹೇಳಿದ್ವಿ ಅದು ಇಲ್ಲಿ ಯಾವ್ದೋ ಒಂದು ಆಪ್ಷನ್ ಅಲ್ಲಿ ಇದೆ. ಆ ಆಪ್ಷನ್ ಯಾವುದು ಅಂತ ನೀವು ಹುಡುಕ್ಬೇಕು. ನೋಡ್ಲಿಕ್ಕೆಲ್ಲ ಒಂದೇ ತರ ಕಾಣಿಸುತ್ತಲ್ವಾ? ಇಲ್ಲಿ ಆಪ್ಷನ್ ಅಲ್ಲಿ ಎಲ್ಲಿದೆ ಅದು? ಎಸ್, ಸಿರಿ, ದಿಯಾ, ಸನ್ನಿಧಿ, ಪರವಾಗಿಲ್ಲ. 42 members has given the right answer. That is option C is the right answer. ನೋಡಿ, ಫಸ್ಟ್ ಡಿನಾಮಿನೇಟರ್ ನ ಮಲ್ಟಿಪಲ್ ಮಾಡಬೇಕು, ಮಲ್ಟಿಪಲ್ ಮಾಡಿದ್ದಾರೆ. ಆಮೇಲೆ ಕ್ರಾಸ್ ಮಲ್ಟಿಪಲ್ ಮಾಡಬೇಕು, ಏಕೆ ಅಂದ್ರೆ 3 4s ಮಲ್ಟಿಪಲ್ ಮಾಡಿದ್ದಾರೆ ಅಂಡ್ 5 1s ಮಲ್ಟಿಪಲ್ ಮಾಡಿದ್ದಾರೆ. ಸೊ ದಟ್ಸ್ ಇಟ್. ಸೊ ಈ ಮಧ್ಯದಲ್ಲಿ ಇವೆರಡನ್ನು ಕೂಡ ಆಡ್ ಮಾಡಬೇಕು. ಸೊ ಇಲ್ಲಿ ಏನ್ ಚೇಂಜ್ ಆಯ್ತು? ಇಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ, ಆದ್ರೆ ಇವೆರಡನ್ನು ಮಲ್ಟಿಪಲ್ ಮಾಡಿಲ್ಲ, ಪ್ಲಸ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ಎಲಿಮಿನೇಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲೇನ್ ಮಾಡಿದ್ದಾರೆ? ಇಲ್ಲಿ ಮಲ್ಟಿಪಲ್ ಮಾಡ್ಬೇಕಿತ್ತು, 3 into 4 ಪ್ಲಸ್ ಮಾಡಿದ್ದಾರೆ, ಹಾಗಾಗಿ ಎಲಿಮಿನೇಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಿ ಮಲ್ಟಿಪಲ್ ಮಾಡಿದ್ದಾರೆ, ಇಲ್ಲೂ ಮಲ್ಟಿಪಲ್ ಮಾಡಿದ್ದಾರೆ, ಆದ್ರೆ ಇಲ್ಲಿ 1 into 5 ಮಲ್ಟಿಪಲ್ ಮಾಡ್ಬೇಕಿತ್ತು. ಇದನ್ನ 4 ಇಂದ ಮಲ್ಟಿಪಲ್ ಮಾಡಿದ್ಮೇಲೆ ನೋಡಿ 1 into 5 ಮಲ್ಟಿಪಲ್ ಮಾಡ್ಬೇಕಿತ್ತು, ಮಾಡಿಲ್ಲ, ಹಾಗಾಗಿ ಎಲಿಮಿನೇಟ್ ಮಾಡಿದ್ವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದೇ ಕೆಲಸನ ನಾನು ಡೈರೆಕ್ಟ್ ಆನ್ಸರ್ನ ಬರ್ದಿರ್ತೀನಿ, ನೋಡೋಣ, ನೀವು ಬರೀಬೇಕು ಇವಾಗ. ಟೂ by 3 plus 1 by 5 is equal to option A. Three by 8, option B. 13 by 8, option C. 3 by 15, option D. 13 by 15. ಅದೇ ಕೆಲಸ ಮಾಡ್ಕೊಳ್ಳಿ. ಏನ್ ಮಾಡಬೇಕು? ಫಸ್ಟ್ ಮಲ್ಟಿಪಲ್, ಕ್ರಾಸ್ ಮಲ್ಟಿಪಲ್, ಕ್ರಾಸ್ ಮಲ್ಟಿಪಲ್, ಆಮೇಲೆ ಅಡಿಷನ್, ಅಷ್ಟೇನೆ. Yes, right answer is option D. Now 44 members have given the right answer. ಲಕ್ಷಶ್ರೀ ತಪ್ಪು, ಚಿರಾಗ್, ಪೂರ್ವಿ, ಜ್ಞಾನವಿ, ಕಲ್ಪಿತಾ ತಪ್ಪು ಮಾಡಿರೋರು ಇವರೆಲ್ಲರೂ ಕೂಡ. ವಿಸ್ಮಯ ತಪ್ಪು, ಸನ್ನಿಧಿ, ಲೇಖನ, ಮಾನ್ವಿಕಾ, ಧನುಷ್, ತಿಲಕ್ ತಪ್ಪು ಮಾಡಿದ್ರಿ. ಆರಾಧ್ಯ, ರಿಷಿಕಾ, ಖುಷಿ ತಪ್ಪು.
ಓಕೆ, ಹೇಗ್ ಮಾಡ್ಬೇಕಿತ್ತು ನೋಡಿ, 3 into 5, 3 into 5 ಮಲ್ಟಿಪಲ್ ಮಾಡಿದ್ವಿ. ನೆಕ್ಸ್ಟ್ 2 into 5, 2 into 5, ಓಕೆನಾ. ನೆಕ್ಸ್ಟ್ ಪ್ಲಸ್ 1 into 3. ಸೊ ಇವಾಗ 3 5s are 15, 2 5s are 10 ಪ್ಲಸ್ 1 3s are 3. ಸೊ ಇದನ್ನ ಆಡ್ ಮಾಡಿದ್ರೆ 13/15. ದಟ್ಸ್ ಇಟ್. ಸರ್ ನೀವು ಹೇಳಿದ್ರಿ ಅವಾಗ್ಲೇ ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋಬೇಕು ಅಂತ. ನೀವೆಲ್ಲಿ ಡಿನಾಮಿನೇಟರ್ ಈಕ್ವಲ್ಲೇ ಮಾಡ್ಕೋತಾ ಇಲ್ಲ, ಹಾಗೆ ಮಾಡ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಮಕ್ಕಳೇ, ಡಿನಾಮಿನೇಟರ್ ಈಕ್ವಲ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹೇಗೆ ಅಂತ ಹೇಳ್ತೀನಿ ನೋಡಿ. 3 into 5 ಮಲ್ಟಿಪಲ್ ಮಾಡ್ತೀನಿ, ಅಂದ್ರೆ 3 ನ 5 ಇಂದ ಮಲ್ಟಿಪಲ್ ಮಾಡ್ತೀನಿ. 2/3 ಇದನ್ನ 5 ಇಂದ ಮಲ್ಟಿಪಲ್ ಮಾಡ್ತೀನಿ, ಇದನ್ನು ಕೂಡ 5 ಇಂದಾನೆ ಮಲ್ಟಿಪಲ್ ಮಾಡಬೇಕು. ಸೊ 2/3 ಬದಲಾಗಿ ನಾನು 10/15 ಅಂತ ಬರ್ಕೊಂಡೆ. ಹೌದಾ? ಅಂದ್ರೆ 2/3 ಅಂದ್ರೂ ಒಂದೇನೆ, 10/15 ಅಂದ್ರೂ ಒಂದೇನೆ. ನೆಕ್ಸ್ಟ್ ಈಗ 1/5 ನ ನೋಡಿ, 1/5 ಅನ್ನ ನಾನು 3 ಇಂದ ಮಲ್ಟಿಪಲ್ ಮಾಡ್ತೀನಿ, ಇದನ್ನ 5 ಇಂದ ಮಲ್ಟಿಪಲ್ ಮಾಡಿರೋದ್ರಿಂದ ಇದನ್ನ 3 ಇಂದ ಮಲ್ಟಿಪಲ್ ಮಾಡ್ತೀನಿ. ಸೊ 3 ಇಂದ ಮಲ್ಟಿಪಲ್ ಮಾಡಿದ್ರೆ 3, 1 3s are 3, 5 3s are 15. ನೋಡಿ, ಇವಾಗ 1/3 ಅಂದ್ರೂ ಒಂದೇನೆ, 3/15 ಅಂದ್ರೂ ಒಂದೇನೆ. ಹಾಗಾದ್ರೆ ಡಿನಾಮಿನೇಟರ್ ಈಕ್ವಲ್ ಆಯ್ತು. ಸೊ ಇಲ್ಲೂ 15, ಇಲ್ಲೂ 15. ಇವಾಗ ಬರೀ ನ್ಯೂಮರೇಟರ್ ಆಡ್ ಮಾಡ್ತೀನಿ. 10 + 3 is 13. 13/15 is the answer. ಅರ್ಥ ಆಯ್ತಲ್ವಾ? ಸೊ ಇದೇ ಕ್ವಶನ್ಸ್ ನಿಮಗೆ ಒಂದು ಸ್ವಲ್ಪ ಕ್ವಶನ್ಸ್ ಬರುತ್ತೆ. ಇದು ಸೇಮ್ ಡಿನಾಮಿನೇಟರ್ ಇರುವಂತದ್ದು, ಅಂದ್ರೆ ಸೇಮ್ ಡಿನಾಮಿನೇಟರ್. ಇಲ್ಲಿ 4 ಇದೆ, ಇಲ್ಲೂ 4 ಇದೆ, ಇಲ್ಲಿ 5 ಇದೆ, 5 ಇದೆ, 5 ಇದೆ. ಸೊ ಇದೇ ತರ ಸೇಮ್ ಡಿನಾಮಿನೇಟರ್ ಇರೋದು ಒಂದು 5 ಲೆಕ್ಕ ಇದೆ. ಸ್ಕ್ರೀನ್ ಶಾಟ್ ಬರುತ್ತೆ, ಅದನ್ನ ಮಾಡಿ. ಆಮೇಲೆ ಇದು 4 to 10 ಪ್ರಾಬ್ಲಮ್ಸ್ ಇದೆ ಅಲ್ವಾ? ಎಸ್, ಈ 10 ಪ್ರಾಬ್ಲಮ್ಸ್ ನ ಮಾಡ್ಬೇಕು ನೀವು. ಅದಾದ್ಮೇಲೆ ನಾವು ನಿಮಗೆ ವಿತ್ ಬೇರೆ ಬೇರೆ ಡಿನಾಮಿನೇಟರ್ ಇದ್ದಾಗ ಹೇಗ್ ಮಾಡೋದು ಅನ್ನೋದನ್ನ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಇವತ್ತು ಸಿಂಪಲ್ ಆಗಿರೋ ಮಾಡಿ, ಓನ್ಲಿ ಈ 10 ಪ್ರಾಬ್ಲಮ್ಸ್. ಓಕೆನಾ? ಇದಿಷ್ಟು ಸ್ಕ್ರೀನ್ ಶಾಟ್ ಕ್ಲಾಸ್ ಮುಗಿದ ತಕ್ಷಣ ಬರುತ್ತೆ. ಇವಾಗ ಏನಾದ್ರೂ ಡೌಟ್ ಇದೆ ಅಂದ್ರೆ ನೀವು ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು. ಅರ್ಥ ಆಗಿರೋರು ಲೆಫ್ಟ್ ಆಗ್ಬಹುದು. ಯಾರು ಡೌಟ್ ಇದಾರೆ ಅವ್ರು ಒಂದು 5 ನಿಮಿಷ ಇದ್ದು ಕೇಳ್ಕೊಂಡು ಹೋಗಿ. ಫಸ್ಟ್ ಯಾರನ್ನ ಕೇಳೋಣ? ಜ್ಞಾನವಿ ಹೇಳು. ಜ್ಞಾನವಿ, ಜ್ಞಾನವಿ. ಹಾ, ಗೋ ಹೆಡ್ ಜ್ಞಾನವಿ. ಸರ್ ಹಾ, ಹೇಳು ಜ್ಞಾನವಿ. ಸರ್ ಅವಾಗ್ಲೇ ಇವಾಗ ಮಾಡಿದ್ರಲ್ಲ ಸ್ವಲ್ಪ ಹೊತ್ತಿನಲ್ಲಿ ಆ ಲೆಕ್ಕ ಅರ್ಥ ಆಗ್ಲಿಲ್ಲ. ಅಂದ್ರೆ ಬೇರೆ ಬೇರೆ ಡಿನಾಮಿನೇಟರ್ ಇರೋದಾ? ಇದೇನಾ? ಎಸ್ ಸರ್. ಹಾ, 2/3 ಮತ್ತೆ 1/5 ಅರ್ಥ ಆಗ್ಲಿಲ್ವಾ? ಸರ್ ಇಲ್ಲ. ಓಕೆ ಓಕೆ, ಆಯ್ತು, ಹೇಳ್ಕೊಡ್ತೀನಿ ನಾನು. ಹನ್ಸಿಕಾ, ನಿಮಗೆ ಅರ್ಥ ಆಯ್ತಾ? ತಶ್ವಿನ್, ಏನ್ ಡೌಟ್ ತಶ್ವಿನ್? ತಶ್ವಿನ್ ಸರ್ ಇದೇ ಕ್ವಶನ್. ಇದೇ ಕ್ವಶನ್ ಇನ್ನೊಂದ್ಸಲ. ಆಯ್ತು. ಧನ್ವಿತ್ ಪಿ, ಧನ್ವಿತ್ ಪಿ, ಇದೇ ಕ್ವಶನ್ ಕ್ವಶನ್ ಸರಿ, ಇನ್ನೊಂದ್ಸಲ ಹೇಳು. ಸರ್ ಇದೇ ತರದ ಕ್ವಶನ್. ಇದೇ ತರದ ಕ್ವಶನ್. ಬೇರೆ ಬೇರೆ ಡಿನಾಮಿನೇಟರ್ ಇದ್ರೆ ನಮಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸರ್. ಒಂದೇ ಡಿನಾಮಿನೇಟರ್ ಇದ್ರೆ ಈಸಿಯಾಗಿ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಾ ನೀವು. ಸರಿ, ಇವಾಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಡಿನಾಮಿನೇಟರ್ ಬೇರೆ ಬೇರೆ ಇದ್ರೆ ನೀವು ಯಾಡ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 3 ಇರೋ ಡಿನಾಮಿನೇಟರ್, ಇಲ್ಲಿ 5 ಇರೋದು, ಎರಡು ಈಕ್ವಲ್ ಆಗ್ಬೇಕು. ಎರಡು ಈಕ್ವಲ್ ಆಗೋದಂದ್ರೆ ಏನು? ಈಕ್ವಲೆಂಟ್ ಫ್ರಾಕ್ಷನ್ಸ್ ನೆನಪಿದೆ ನಿಮಗೆ? ನೋಡಿ, 2/3 ಬದಲಾಗಿ ನಾನು ಬರ್ಕೊಳ್ತೀನಿ. 2/3 ಅಂದ್ರೂ ಒಂದೇನೆ. ಇದೇ 3 ನ ಅಂದ್ರೆ 3 ನ 5 ಇಂದ ಮಲ್ಟಿಪಲ್ ಮಾಡ್ತೀನಿ, ಇದನ್ನು ಕೂಡ 5 ಇಂದ ಮಲ್ಟಿಪಲ್ ಮಾಡ್ತೀನಿ. ಇವಾಗ ಏನಾಗುತ್ತೆ? 10/15 ಆಯ್ತು. ಅಂದ್ರೆ 2/3 ಅಂದ್ರೂ ಒಂದೇನೆ, 2/3 ಅಂದ್ರೂ ಒಂದೇನೆ, 10/15 ಅಂದ್ರೂ ಒಂದೇನೆ. ಏನು ವ್ಯತ್ಯಾಸ ಇಲ್ಲ ಅಲ್ವಾ? 10/15 ಅಂದ್ರೂ ಒಂದೇನೆ. ವಿದ್ಯಾ, ಇದೇ ಕ್ವಶನ್ ಅಲ್ವಾ ನಿನಗೂ ಡೌಟು? ವಿದ್ಯಾ, ಮೈಕಾನ್ ಆಗ್ಲಿಲ್ಲ. ಮಾನ್ವಿ, ಖುಷಿ, ಮಾನ್ವಿ ಹೇಳು. ಇದೇ ಕ್ವಶನ್? ಸರ್ ಅಲ್ಲ, ನೆನ್ನೆ 16/8 ಅಂತ ಕೊಟ್ಟಿದ್ರಲ್ಲ. 16/8 ಅಂತ?
ಸರ್ ಅದು ಅರ್ಥ ಆಗ್ಲಿಲ್ಲ. ಒಂದ್ ನಿಮಿಷ ನೀನ್ ಹಂಗೆ ಇರಮ್ಮ, ಇದನ್ನ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಇರು. ನೋಡಿ, ಇವಾಗ 2/3 ಅಂದ್ರೂ ಒಂದೇನೆ, 10/15 ಅಂದ್ರೂ ಒಂದೇನೆ, ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ 1/5 ನಾನು ಒಂದು ಈಕ್ವಲೆಂಟ್ ಫ್ರಾಕ್ಷನ್ ಬರ್ಕೊಳ್ತೀನಿ. ಇಲ್ಲಿ 5 ಇಂದ ಮಲ್ಟಿಪಲ್ ಮಾಡಿದೀನಿ, ಅದನ್ನ 3 ಇಂದ ಮಲ್ಟಿಪಲ್ ಮಾಡ್ತೀನಿ ಇಲ್ಲಿ. ಯಾಕೆ ಅಂದ್ರೆ ಇಲ್ಲಿ ಎರಡಕ್ಕೂ ಕೂಡ 15 ಬರ್ಬೇಕು ನನಗೆ. ಇಲ್ಲೂ 15 ಬಂದಿದೆ ಅಲ್ವಾ, ಸೊ ಇಲ್ಲೂ 15 ಬರ್ಬೇಕು ಅಂದ್ರೆ 3 ಇಂದ ಮಲ್ಟಿಪಲ್ ಮಾಡ್ಬೇಕು. ಸೊ ಹಾಗಾದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ 3 ಇಂದ ಮಲ್ಟಿಪಲ್ ಮಾಡಿದೆ, 3/15 ಬಂತು. ಹಾಗಾದ್ರೆ 1/5 ನಾನು ಬರ್ಕೊಳ್ತೀನಿ 3/15 ಅಂತ ಹೇಳಿ. ಅಂದ್ರೆ 1/5 ಅಂದ್ರೂ ಒಂದೇನೆ, 3/15 ಅಂದ್ರೂ ಒಂದೇನೆ. ಈಗ ನಮಗೆ ಎರಡಕ್ಕೂ ಕೂಡ 15 ಇರೋ ಡಿನಾಮಿನೇಟರ್ ಸಿಕ್ಕಿದೆ ನೋಡಿ. 2/3 ಬದಲಾಗಿ 2/3 ಪ್ಲಸ್ 1/5. 2/3 ಬದಲಾಗಿ ನಾನು 10/15 ಅಂತ ಬರ್ಕೊಳ್ತೀನಿ 15. ನೆಕ್ಸ್ಟ್ 1/5 ಬದಲಾಗಿ 3/15 ಅಂತ ಬರ್ಕೊಳ್ತೀನಿ ಈಕ್ವಲೆಂಟ್ ಫ್ರಾಕ್ಷನ್. ಇವಾಗ ನಮಗೆ ಗೊತ್ತಾಗ್ತಿದೆ, ಇವಾಗ ಎರಡೂ ಕೂಡ ಡಿನಾಮಿನೇಟರ್ ಈಕ್ವಲ್ ಆಯ್ತು. 15 ಮತ್ತೆ 15 ಆಯ್ತು. ಹೇಗಾಯ್ತು? ಈಕ್ವಲೆಂಟ್ ಫ್ರಾಕ್ಷನ್ ಇಂದ. ನಿನ್ನೆ ಕಲ್ತಿದಿರಲ್ಲ ಈಕ್ವಲೆಂಟ್ ಫ್ರಾಕ್ಷನ್ ಇಂದ. ಸೊ ಈಗ ನಾವು 15 ಇರೋದ್ರಿಂದ ಬರೀ ನ್ಯೂಮರೇಟರ್ ಅಂದ್ರೆ ಅಂಶವನ್ನು ಮಾತ್ರ ಆಡ್ ಮಾಡ್ತೀವಿ. ಆನ್ಸರ್ ಇಸ್ 13/15. ಈಗ ಬಾ ಮಾನ್ವಿ, ಯಾವ ಕ್ವಶನ್ ನಿಮ್ದು ಹೇಳಿ. 16/8. ನಿನ್ನೆ ಕೊಟ್ಟಿದ್ದಾ? ಒಂದು ನಿಮಿಷ, ಇಲ್ಲಿದ್ಯಾ? ಸರ್ ನೋ. ಇಲ್ಲಿದ್ಯಾ? ಇದಾ? ಸರ್ 16/28. ಈ 16 ಮತ್ತೆ 28 ಎರಡೂ ಕೂಡ 2 ಇಂದ ಡಿವೈಡ್ ಆಗುತ್ತೆ. ಇದು ಈವನ್ ನಂಬರ್, ಇದು ಈವನ್ ನಂಬರ್. 2 ಇಂದ ಫಸ್ಟ್ ಡಿವೈಡ್ ಮಾಡೋಣ. 2 8s ಮತ್ತೆ 2 14s. ಹೌದಾ? ಹಾಗಾದ್ರೆ 16/28 ಅಂದ್ರೂ ಒಂದೇನೆ, 8/16 ಅಂದ್ರೂ ಒಂದೇನೆ. ಕರೆಕ್ಟಾ? ನೆಕ್ಸ್ಟ್ ಮತ್ತೆ 8 ಮತ್ತೆ 14 ಮತ್ತೆ ಡಿವೈಡ್ ಮಾಡಬಹುದು 2 ಇಂದ. ಸೊ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇದು 2 4s 8, 2 7s 4. ನೋಡಿ ಇವಾಗ ಏನೇನ್ ಬಂತು ಆನ್ಸರು? ಒಂದು ಈಕ್ವಲೆಂಟ್ ಫ್ರಾಕ್ಷನ್ ಇದು ಬಂತು, ಇನ್ನೊಂದು ಈಕ್ವಲೆಂಟ್ ಫ್ರಾಕ್ಷನ್ ಇದು ಬಂತು. ಮತ್ತೆ ಬೇಕು ಅಂದ್ರೆ ಮತ್ತೆ ನೀವು ಮಲ್ಟಿಪಲ್ ಮಾಡ್ತಾ ಹೋಗ್ಬೋದು, ಅಥವಾ ಇದನ್ನು ಮಲ್ಟಿಪಲ್ ಮಾಡಿದ್ರು ಸಿಗುತ್ತೆ. ನಾವು ಸಿಂಪ್ಲಿಫೈ ಮಾಡಿದೀವಿ ಅಂದ್ರೆ ಕಡಿಮೆ ಮಾಡಿದೀವಿ ಅಷ್ಟೇನೆ. ಅರ್ಥ ಆಯ್ತಾ? ಓಕೆ ಸರ್. ಓಕೆ. ಯುವ ಬೆನ್ನೂರು, ಹೇಳೋ ಯುವ, ಏನ್ ಡೌಟ್ ಯುವ? ಮೈಕಾನ್ ಆಗ್ತಿಲ್ಲ. ಪೂಜಿತ್ ಓಕೆ. ರೋಷನ್ ನೀನು ಅಟೆಂಡ್ ಮಾಡ್ತಿಲ್ಲ ಪೋಲ್ನ. ವಿಜಯ್ ಗೌಡ, ಹೇಳು ವಿಜಯ್, ಏನ್ ಡೌಟ್? ಹಲೋ ಸರ್. ಹೇಳು ವಿಜಯ್. ಸರ್ ನನ್ಗೆ ಸಿಮಿಲಾರಿಟಿ ಅರ್ಥ ಆಗಿಲ್ಲ. ಸಿಮಿಲಾರಿಟಿ ಅರ್ಥ ಆಗಿಲ್ವಾ? ಆಯ್ತು, ಹೇಳ್ಕೊಡ್ತೀನಿ. ಇದ್ರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಕ್ ಆಗುತ್ತಾ ನಿನ್ಗೆ? ಸರ್ ನಾನು 2 ದಿನ ಅಟೆಂಡ್ ಮಾಡಕ್ ಆಗಿಲ್ಲ ಸರ್. ಒಂದ್ ಕೆಲಸ ಮಾಡು, ನಾಳೆ ಸಾಟರ್ಡೆ ಸಂಡೇ ಇರುತ್ತಲ್ವಾ, ಆ 2 ದಿನದ್ದು ವಿಡಿಯೋ ಇದೆ, ಒಂದ್ಸಲ ನೋಡು. ನೋಡಿದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ಕೊಡ್ತೀನಿ. ಅದು ಸ್ಕಿಪ್ ಮಾಡಿ ನೋಡುದು. ಯೂಟ್ಯೂಬ್ ಅಲ್ಲಿ ಹಾಕಿದೀವಲ್ವಾ, ಅದ್ರದ್ದು ಲಿಂಕ್ ಕೂಡ ಶೇರ್ ಮಾಡಿದೀವಿ. ಅದನ್ನ ಒಂದ್ಸಲ ನೋಡಿ. ಸಾಟರ್ಡೆ ಸಂಡೇ ಇರುತ್ತೆ. ಒಂದ್ ಅರ್ಧ ಗಂಟೆನೋ ಅಥವಾ 10 ನಿಮಿಷ 20 ನಿಮಿಷ ಎಲ್ಲಿ ನಿಮಗೆ ಮೇನ್ ಅನ್ಸುತ್ತೆ ಅದನ್ನೊಂದ್ ಸ್ವಲ್ಪ ನೋಡಿ, ಸ್ಕಿಪ್ ಮಾಡಿ ನೋಡಿ. ಆವಾಗ್ಲೂ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಓಕೆ, ಎಲ್ರಿಗೂ ಬಾಯ್. ನಾಳೆ ಮತ್ತೆ ಸಿಗೋಣ. ಒಂದು 10 ಕ್ವಶನ್ಸ್ ಕಳಿಸ್ತೀನಿ, ಇವಾಗ ಸ್ಕ್ರೀನ್ ಬರುತ್ತೆ ನಿಮಗೆ, ಅವನ್ನ ಸಾಲ್ವ್ ಮಾಡಿ. ಎಲ್ರಿಗೂ ಬಾಯ್.